ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ದೇಶಾದ್ಯಂತ ಈಗ ಮೈಸೂರಿನ ಮೂಡ ಹಗರಣ ಮತ್ತು ಪ್ರಕರಣ ಚರ್ಚೆ ಆಗ್ತಿದೆ. ಮೂಡ ಎಂಬ ಈ ಹಗರಣ ಮತ್ತು ಪ್ರಕರಣ ಎಲ್ಲ ಪಕ್ಷದವರು ಕೂಡ ಭ್ರಷ್ಟಾಚಾರದಲ್ಲಿ ಒಂದೇ ತಾಯಿಯ ಮಕ್ಕಳು ಮತ್ತು ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಪಾಲನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಇದು ಕಾಮನ್ ಆಗಿರುವಂಥದ್ದು. ಮೂಡ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ ಸೈಟನ್ನು ತೆಗೆದುಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ನಾನು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ನಿವೇಶನ ತೆಗೆದುಕೊಂಡಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಪತ್ನಿ ಪಾರ್ವತಮ್ಮನ ಹೆಸರಿನಲ್ಲಿ ಅರಿಶಿನ ಕುಂಕುಮದ ಹೆಸರಿನಲ್ಲಿ ಬೆಲೆ ಬಾಳುವ ಜಾಗದಲ್ಲಿ 14 ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಮೈಸೂರಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಗೇಂದ್ರ ಅವರು ಕೂಡ ಅಲ್ಲಿ ಸೈಟನ್ನು ತೆಗೆದುಕೊಂಡಿದ್ದಾರೆ. ಸಾರಾ ಮಹೇಶ್, ಜಿ ಟಿ ದೇವೇಗೌಡ, ಹೀಗೆ ನೂರಾರು ಪಟ್ಟಿ ಇರ್ತಕ್ಕಂಥದ್ದು. ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾರು ಕಳ್ಳರು, ಯಾರು ಪ್ರಾಮಾಣಿಕರು ಅನ್ನೋದು ಕೂಡ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಮೂರೂ ಪಕ್ಷದ ನಾಯಕರುಗಳಿದ್ದಾರೆ. ಪಾಪ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಪಕ್ಷದ ವಿಚಾರವಾಗಿ, ಅಜೆಂಡಾ ವಿಚಾರವಾಗಿ ಹೋರಾಟವನ್ನು ಮಾಡ್ತಾರೆ. ಇವರ ನಾಯಕರುಗಳು ಸೈಟ್ ತೆಗೆದುಕೊಳ್ತಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷ ಇದನ್ನು ರಾಜಕೀಯ ಅಜೆಂಡಾವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೂಡ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ತಿರ್ತಕ್ಕಂಥದ್ದು. ಮತ್ತು ಇಡೀ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲ ವಿಚಾರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ. ನಾನು ಈಗ ಆರಂಭಿಕವಾಗಿ ಜಾತ್ಯತೀತ ಜನತಾದಳದ ನಾಯಕರ ಬಳಿ ಹೋಗ್ತಾ ಇದ್ದೀನಿ. ನಿಮ್ಮ ಕುಮಾರಸ್ವಾಮಿಯವರು ಮೂಡಾದಲ್ಲಿ ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ತಾವು ದಯಮಾಡಿ ನನಗೆ ಹೇಳಬೇಕಾಗಿದೆ. ನಿನ್ನೆಯ ದಿನ ಕುಮಾರಣ್ಣವರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾನು ರಾಜಕಾರಣವಾಗಿ ಆ ಸ್ಥಾನದಲ್ಲೇ ಇರಲಿಲ್ಲ, ಆಗಲೇ ನನ್ನ ವೃತ್ತಿಗೋಸ್ಕರ ಒಂದು ಅರ್ಜಿ ಹಾಕಿದೆ ಅಂತ ಹೇಳಿದ್ದಾರೆ. ಇದೆಲ್ಲ ಹೇಳ್ಬೇಡಿ, ಒಂದು ಅರ್ಜಿ ಇವೆಲ್ಲ ನಾಟಕ ಮಾಡಬೇಡಿ. ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಅವರು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ. ನನಗೆ ನೀವು ಹೇಳಬೇಕು, ನೀವು ಪ್ರಾಮಾಣಿಕ ಇರ್ತೀರ. JDS ತಪ್ಪು ಮಾಡಿದ್ರೆ ಯಾರೇ ತಪ್ಪು, ನಾನು ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ತಪ್ಪು. ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ತಾವು ಅದಕ್ಕೆ ನನಗೆ ಉತ್ತರ ಕೊಡಬೇಕಾಗಿದೆ. ಅವರ ಪತ್ರಿಕಾಗೋಷ್ಠಿ, ಅವರ ಸಮರ್ಥನೆ ಯಾವ ಬೇಡ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ಮಾಡ್ತೀನಿ. ಏನು ಮೂಡಾದಲ್ಲಿ ಹಗರಣ ಆಗಿದೆ, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, ನಮ್ಮ JDS ಪಕ್ಷದ ಇರ್ಬೋದು, ಮೂಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದು ಆ ಹಗರಣದಲ್ಲಿ ಪಾಲು ತಗೊಂಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಬಿಡಿ. ನಾವು JDS ಅವ್ರು ಮಾಡಿದರೆ JDS ಅವ್ರಿಗಾಗಲಿ, ಕಾಂಗ್ರೆಸ್ ಅವ್ರು ಮಾಡಿದ್ದೀರ ಕಾಂಗ್ರೆಸ್ ಅವರಾಗಲಿ, BJP ಅವ್ರು ಮಾಡಿದ್ದಾರಾಗಲಿ. ಆದರೆ ಸರ್ಕಾರಿ ಜಾಗನ ಕಬಳಿಸೋದು ಕಾನೂನು ವಿರುದ್ಧ ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಎಸ್ ಸರ್, ಒಂದು ನಿಮಿಷ. ಇವಾಗ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಮ್ದು ಯಾವುದು ಸೈಟ್ ಇಲ್ವಾ ಮೂಡಾದಲ್ಲಿ? ಬೆಂಗಳೂರು BDAದಲ್ಲಿ ತಗೊಂಡಿದ್ದೀರಾ? ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಎಲ್ಲ ನಾನು ಹೇಳಿದೆ, ಈಗ ಭ್ರಷ್ಟಾಚಾರದಲ್ಲಿ ಎಲ್ಲ ಒಂದೇ ತಾಯಿ ಮಕ್ಕಳು ಅಂತ. ಒಂದು ನಿಮಿಷ ಕೇಳಿ. ಈಗಾಗಲೇ ನೀವು ಕೇಳಿದ್ರಿ, ಕುಮಾರಸ್ವಾಮಿ ಅವರು 1985 ಅಪ್ಲಿಕೇಶನ್ ಹಾಕಿ ದುಡ್ಡು ಕಟ್ಟಿದ್ದಾರೆ, ಅವರಿಗೆ ಅಲಾಟ್ಮೆಂಟ್ ಲೆಟ್ರ್ ಸಿಕ್ಕಿದೆ. ಆದರೂ ಇಲ್ಲಿವರೆಗೂ ಸೈಟ್ ಅಲಾಟ್ ಆಗಿಲ್ಲ. ಯಾಕೆ ಅವ್ರದ್ದೇ ಸರ್ಕಾರ ಇತ್ತು 2017 ನನಗೆ ನಿವೇಶನವನ್ನು ಬದಲಿ ನಿವೇಶನ ಕೊಡಿ ಅಂತ ಯಾಕೆ ಅರ್ಜಿ ಹಾಕ್ತಾರೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಸ್ವಾಮಿ ನನಗೆ ನಿವೇಶನ ಬದಲಿ ನಿವೇಶನ ಕೊಡಿ ಅಂತ ಏನು ಅರ್ಜಿ ಹಾಕ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಸ್ವಾಮಿ? ಇದು ಏನು ಅವ್ರು ಬಡವರ ಸ್ವಾಮಿ? ಬಡವರ? ಒಂದು ನಿಮಿಷ. ಅವರು ದುಡ್ಡು ಕಟ್ಟಿದಾಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅಥವಾ ಪೊಲಿಟಿಕ್ಸಲ್ಲಿ ಇರಲಿಲ್ಲ. ಆವಾಗ ನಿವೇಶನ ನಿಮಿಷ ಸರ್ ಮಾತಾಡೋಕ್ಕೆ ಕೇಳಿ, ಪೂರ್ತಿ ಮಾತು ಕೇಳಿ. ಆವಾಗ ಅವರು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ಆವಾಗ ಹಾಕಿರೋ ದುಡ್ಡು ಇವಾಗ ಕೇಳಬಾರ್ದಂತ ಏನಾದರೂ ಇದೆಯಾ? ಸರಿ, ಅವರು ಏನಂತ ಅರ್ಜಿ ಹಾಕಿ ತಗೊಂಡ್ರು ಸೈಟ್ ಗೊತ್ತಾ? ಮಾಹಿತಿ ಇದೆಯಾ ತಮಗೆ? ಮಾಹಿತಿ ಇದೆ ಸರ್. ಏನಂತ ಹೇಳಿ ಸರ್? ಇಂಡಸ್ಟ್ರಿಯಲ್ ಅಲ್ಲಿ ತಗೊಂಡಿರೋ ಯಾವ ಕಂಪ್ನಿ ಮಾಡಿದ್ದಾರೆ? ಯಾವ ಕಂಪ್ನಿ ಮಾಡಿದ್ದಾರೆ? ಕಂಪನಿ ಮಾಡಕಲ್ಲಿ ಸೈಟ್ ಅಲಾಟ್ ಆಗಿಲ್ಲಲ್ಲ. ಎಲ್ಲ ಅಲಾಟ್ ಆಗಿತ್ತು. ಪಾಪ ನಿಮ್ಮ ನಾಯಕರು ನೀವು ಸಮರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಕರ್ತವ್ಯ ಏನು ಸ್ವಾಮಿ? ಎಸ್ ಸರ್, ನೋಡಿ, ಈ ಮೂಡ ಅನ್ನೋದು ನಾನು ಹೇಳ್ತಾ ಇದ್ದೆ, ಎಲ್ಲರೂ ಮಾತಾಡ್ತಾರೆ. ಮೂಡ ಪ್ರಕರಣ, ಹಗರಣ, ಭ್ರಷ್ಟಾಚಾರದಲ್ಲಿ ಎಲ್ಲ ಪಕ್ಷದವರು ಕೂಡ ಒಂದೇ ತಾಯಿಯ ಮಕ್ಕಳು. ನೋಡಿ ಸ್ವಾಮಿ, ನೀವಲ್ಲಿ ಕೇಳ್ತಾ ಇದ್ರಿ ಕುಮಾರಸ್ವಾಮಿ ಅವರು ಯಾವುದಕ್ಕೆ ಅಲಾಟ್ ಮಾಡೋದಕ್ಕೆ, ಏನು ಕಾರಣಕ್ಕೋಸ್ಕರ ಅಲಾಟ್ ಮಾಡೋದಕ್ಕೆ ಮೂಡಾದಲ್ಲಿ ಹಾಕಿದ್ರು ಅಂತ ಕೇಳಿದ್ರಿ. 1982 ಫಿಲಮ್ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದಾಗ 40 ವರ್ಷದ ಮುಂಚೆ ಫಿಲಮ್ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಮೂಡಾದಲ್ಲಿ ಅಲಾಟ್ಮೆಂಟಿಗೆ ಕೇಳ್ತಾರೆ. ಇಲ್ಲಿವರೆಗೂ ಮೂಡಾದಲ್ಲಿ ಅಲಾಟ್ಮೆಂಟ್ ಆಗಿಲ್ಲ ಕುಮಾರಣ್ಣಂಗೆ. ಮೂಡಾದಲ್ಲಿ ಅಲೈನ್ಮೆಂಟ್ ಆಗಿದೆ ಮತ್ತು ಅವ್ರ ಜಾಗದಲ್ಲಿ ಯಾರೋ ಬೇರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತೇಳಿ ಬದಲಿ ನಿವೇಶನ ಕೊಡಿ ಅಂತೇಳಿ 2017 ಅವರು ಲೆಟರನ್ನು ಕೊಟ್ಟಿದ್ದಾರೆ. ಕುಮಾರಣ್ಣನ ಹೆಸರಲ್ಲಿ ಪ್ರತ್ಯೇಕವಾಗಿ ಮೂಡಾದಲ್ಲಿ ಅಲಾಟ್ಮೆಂಟ್ ಆಗಿಲ್ಲ. ಒಂದು ವಿಚಾರ, ಮೂಡಾದಲ್ಲಿ ಅಲಾಟ್ ಆಗಿದೆ, ನನ್ನ ಹತ್ರ ದಾಖಲಾತಿದೆ. ನೋಡಿ ಸ್ವಾಮಿ, ಜಾಗ ಕೊಟ್ಟಿಲ್ಲ, ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಜಾಗ ಕೊಟ್ಟಿಲ್ಲ ಅಂದ್ರೆ ಅಲಾಟ್ಮೆಂಟ್ ಆಗಿಲ್ಲ ಅಂತಾನೆ ತಾನೇ ಅರ್ಥ.
ಸರ್ ಮೂಡಾದಲ್ಲಿ ಕುಮಾರಣ್ಣವ್ರಿಗೆ ಚಂದ್ರವ್ರು ಹೇಳಿದಂಗೆ ಕರೆಕ್ಟ್ 85ರಲ್ಲಿ ಅವರು ಅರ್ಜಿ ಹಾಕಿದ್ದಾರೆ. ಅರ್ಜಿ ಹಾಕಿ ಆವಾಗ ಫಿಲಮ್ ಲ್ಯಾಂಡಲ್ಲಿ ಇದ್ದಂಥವ್ರು ಕುಮಾರಣ್ಣವರು. ಆವಾಗ ಏನಾಗಿದೆ, ಇವರು ಅಮೌಂಟ್ ಕಟ್ಟಿ ಅರ್ಜಿ ಹಾಕಿರೋದು. ಪುಕ್ಷೇಟೆ ಕೊಡಿ ಅಂತ ಯಾರ್ದು ಕೇಳಿಲ್ಲ, ಇಲ್ಲ ಹಿಂದುಳಿದವ್ರದ್ದು ಕೊಡಿ ಅಂತ ಕೇಳಿಲ್ಲ, ಮೂಡಾದಲ್ಲಿ ಫ್ರೀ ಕೊಡಿ ಅಂತ ಕೇಳಿಲ್ಲ. ಅವರು ಅಮೌಂಟ್ ಚಲನ್ ಕಟ್ಟಿ ಕೇಳಿರೋಂಥ ಜಾಗ ಅದನ್ನ. ಆದರೂ ಇಲ್ಲಿನ ತನಕ ಅವ್ರಿಗೆ ಯಾವುದೇ ಗುರುತಿಸಿಲ್ಲ ಜಾಗ. ಸುಮಾರು 4-5 ಅರ್ಜಿ ಹಾಕಿದ್ದಾರೆ, ಇಲ್ಲಿವರೆಗೂ ಗುರುತಿಸಿಲ್ಲ. ಅದನ್ನ ಯಾರು ಸುರೇಶ್ ಸರ್ ನೆನ್ನೆ ಅದನ್ನ ತಗೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು ಮಾಡಬೇಕಾದ್ರೆ ಒಂದು ಅರ್ಥ ಇರಬೇಕು. ನೀವು ಮಿನಿಸ್ಟರ್ ಆದವರು ಅರ್ಥ ಇತ್ಕೊಂಡು ಮಾತಾಡಿ. ಯಾರನ್ನೋ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನೀವು ಮಾಡೋಕ್ಕೋಗ್ಬಿಡಿ ದಯಮಾಡಿ. ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ನಾನು BJP ಸ್ನೇಹಿತರ ಹತ್ರ ಮಾತನಾಡ್ತೀನಿ. ದೊಡ್ಡೇರಿಯವರೇ, ಭಾರತೀಯ ಜನತಾ ಪಕ್ಷದವರು ಕೂಡ ಈ ಮೂಡ ಪ್ರಕರಣ, ಹಗರಣ, ಭ್ರಷ್ಟಾಚಾರದಲ್ಲಿ ಪಾಲುದಾರರು. ನೀವು ಪಾದಯಾತ್ರೆಯನ್ನು ಮಾಡ್ತಿದ್ದೀರಾ, ಇದು ರಾಜಕೀಯ ಅಜೆಂಡಾಗಿ ಬೆಳೆಸ್ತೀರಾ. ಈ ರಾಜ್ಯದ ಜನರು ಏನು ದಡ್ಡರು ಅನ್ಕೊಬಿಟ್ಟಿದ್ದೀರಾ? ಇದು ಸುಮಾರು 5,000 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಹಗರಣ. ಇದರಲ್ಲಿ ದಲಿತರ ಭೂಮಿ ಅಡಗಿದೆ, ಇದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಅಡಗಿದೆ. ಏನಂದರೆ, ಒಂದು ಸಾರಿ ಸರ್ಕಾರಕ್ಕೆ ಆಸ್ತಿನ ತಗೊಂಡ್ಮೇಲೆ ಮತ್ತೆ ಡಿನೋಟಿಫೈ ಮಾಡೋಕ್ಕೆ ಬರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಏನಿದ್ದಾರೆ, ಅವರು 1998ರಲ್ಲಿ ಉಪಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಸರ್ಕಾರದಲ್ಲಿ ವೆಸ್ಟ್ ಆಗಿರೋಂಥ ಪ್ರಾಪರ್ಟಿನ ಡಿನೋಟಿಫೈ ಮಾಡಿಸಿ, ಅವ್ರ ಬ್ರದರ್ ಇಲ್ಲ ಕೊಡಿಸಿ ದಲಿತರ ಪ್ರಾಪರ್ಟಿನ ವಿತೌಟ್ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ತೊಗೊಂಡು ಅದನ್ನು ಅರಿಶಿನ ಕುಂಕುಮಕ್ಕೆ ಅಂತ ಹೇಳೋದ್ರಲ್ಲಿ ಒಂದು ಮೋಸ ಅಡಗಿದೆ. ಅದಕ್ಕೋಸ್ಕರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ದಲಿತರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥ ಮುಖ್ಯಮಂತ್ರಿಗಳು, ಅಹಿಂದ ಅಂತ ಹೇಳ್ಕೊಳ್ತಕ್ಕ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಒಂದು ದೊಡ್ಡ ಅಪವಾದ ಬಂದಿದೆ. ಅಪವಾದ ಬಂದಿರೋದ್ರಿಂದ ಅದನ್ನು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸದನ ಒಂದು ದಿನ ನಡಿಬೇಕು ಅನ್ನೋಕ್ಕಂಥ ಸಂದರ್ಭದಲ್ಲಿ ಒಂದು ಆಯೋಗವನ್ನು ನೇಮ ಮಾಡಿದ್ದಾರೆ. ಕೆಂಪಣ್ಣನವರ ಆಯೋಗದಂತೆ ಈ ಆಯೋಗ ಕೂಡ ಏನು ಸತ್ಯ ಬರೋದಿಲ್ಲ. ಅದಕ್ಕೋಸ್ಕರ ನೈತಿಕ ಹೊಣೆಯನ್ನು ಕೊಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಿಸೈನ್ ಮಾಡಬೇಕು, ಒಂದು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀಬೇಕು, ಅವರು ಒಬ್ಬ ನಿಷ್ಪಕ್ಷಪಾತವಾದಂಥ ಭ್ರಷ್ಟಾಚಾರ ರಹಿತವಾದಂಥ ಒಂದು ಮುಖ್ಯಮಂತ್ರಿಯಾಗಿ ಹೊರಬರಬೇಕು. ಅದಕ್ಕೋಸ್ಕರ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಈ ಒಂದು ಅಂಶವನ್ನು ಜನರ ಮನೆ ಬಾಗಿಲಿಗೆ ತಗೊಂಡೋಗ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಸಿದ್ಧವಾಗಿದೆ. ನಾವು ಎಲ್ಲ ರೀತಿಯ ಹೋರಾಟವನ್ನು ಮಾಡ್ತೇವೆ. ಮತ್ತಿನ್ನೊಂದು ಪ್ರಶ್ನೆ, ನಾವು BJPಯವರಾಗಲಿ ಕಾಂಗ್ರೆಸ್ನವರಾಗಲಿ ಅಥವಾ ಯಾರು JDSನವರಾಗಲಿ ಭ್ರಷ್ಟಾಚಾರ ಮಾಡಿದ್ರೆ ಅದು ವಿರುದ್ಧವಾಗಿದ್ದೀವಿ. ಅದಕ್ಕೆ ನೇರಪರವಾದಂಥ ತನಿಖೆ ನಡೀಬೇಕು. ನೀವು ಪ್ರಾಮಾಣಿಕವಾಗಿ ಮಾತನಾಡಿದ್ರಿ. ಭ್ರಷ್ಟಾಚಾರ ಮುಖ್ಯಮಂತ್ರಿ ಮಾಡಿದ್ರು ತಪ್ಪು, ನಿಮ್ಮವ್ರು ಮಾಡಿದ್ರು ತಪ್ಪು. ನಿಮ್ಮವರು ಕೂಡ ಅನೇಕರಲ್ಲಿ ಬೆಲೆ ಬಾಳುವ ಜಾಗದಲ್ಲಿ ನಿವೇಶನ ತೆಗೆದುಕೊಂಡಿದ್ದಾರೆ. ಕೆಲವರು ಮೈಸೂರಿನ ಜಿಲ್ಲಾ BJP ಅಧ್ಯಕ್ಷರಾಗಿದ್ದಾರೆ, ಕೆಲವರು MLAಗಳಿದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿ ತಾವು ರಾಜೀನಾಮೆಯನ್ನು ತೆಗೆದುಕೊಳ್ತೀರಾ? ಕಾನೂನು ಬಾಹಿರವಾಗಿ ಮಾಡಿದರೆ ಅದು ನಮ್ಮ ಪಕ್ಷದವರೇ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಇದು ನಮ್ಮ BJPಯ ಸ್ಟ್ಯಾಂಡ್. ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡ್ತಕ್ಕಂಥದ್ದು, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ತದ್ದು, ಇದರ ಜನರ ಒಂದು ಮುಂದೆ ಮಾಡ್ತಕ್ಕಂಥದ್ದು ನಮ್ಮ BJPಯ ಒಂದು ಅಜೆಂಡಾ. ಇವತ್ತು ಏನು ಹೇಳ್ತೀರಿ, ಒಂದು ಸಾರಿ ಸರ್ಕಾರಕ್ಕೆ ತೆಗೆದುಕೊಂಡಂತಹ ಪ್ರಾಪರ್ಟಿಯನ್ನು ಡಿನೋಟಿಫೈ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನವರೇ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಮ್ಮ ರೈತರ ಲಕ್ಷಾಂತರ ಪ್ರಾಪರ್ಟಿನ ಇವತ್ತೇನು KDB, BDA, KSSIDCನೂ ತೊಗೊಂಡಿದ್ದೀರಿ, ಸರ್ಕಾರಕ್ಕೆ ವೆಸ್ಟ್ ಆದಮೇಲೆ ವಾಪಸ್ ಮಾಡಿದ್ದೀರಿ, ಆ ಲ್ಯಾಂಡ್ನೆಲ್ಲ ಡಿನೋಟಿಫೈ ಮಾಡಿಸ್ಬಿಡಿ. ನೀವು ನಮ್ಮ ರೈತರು ಅದೇ ರೇಟ್ ಕೊಡೋಕ್ಕೆ ರೆಡಿ ಇದ್ದಾರೆ. ಇವತ್ತು 62 ಕೋಟಿ ರೂಪಾಯಿ ಪ್ರಾಪರ್ಟಿ ನೀವೇನು ಕೇಳ್ತಾ ಇದ್ದೀರಿ? ನೀವು ಪೆರಿಪೆರಿಯಲ್ ರಿಂಗ್ ರೋಡು, ಕೆಂಪೇಗೌಡ ಲೇಔಟು, ಶಿವರಾಮ ಕಾರಂತರು, ಅರ್ಕಾವತಿ ಲೇಔಟು, ನಮ್ಮ ರೈತರಿಗೆ 100 ರೂಪಾಯಿ, 1000 ರೂಪಾಯಿ, 2 ಲಕ್ಷ, 3 ಲಕ್ಷ ಕೊಟ್ಟು ತೊಗೊಂಡಿದ್ದೀರಲ್ಲ, ಇವತ್ತು ನಮ್ಮ ರೈತರು ರೆಡಿ ಇದ್ದಾರೆ, ವಾಪಸ್ ಕೊಟ್ಬಿಡಿ ಅವ್ರಿಗೆ. ಯಾವ ನೈತಿಕತೆ ಇದೆ? ನೀವು ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿರ್ತಿದ್ದೀರಾ? ನಾವು ಪಾದಯಾತ್ರೆ ಮಾಡಕ್ ಹೊರಟಿರೋದು ಇವ್ರದ್ದು ಬರೀ ಹಗರಣ ತುಂಬಿರೋ ಸರ್ಕಾರನೇ. ಈಗ ಮೂಡ ಹಗರಣ, ವಾಲ್ಮೀಕಿ ಇರಿ ಮಾತಾಡಕ್ ಬಿಡ್ರಿ, ವಾಲ್ಮೀಕಿ ಮಾತಾಡಕ್ ಬಿಡಿ. ನಿಮಗ್ ಚಾನ್ಸ್ ಸಿಕ್ದಾಗ ಮಾತಾಡ್ಬೇಕು, ನೀವು ಮಾತಾಡ್ಬೇಕು. ನಿಮಗ್ ಚಾನ್ಸ್ ಸಿಕ್ದಾಗ ವಾಲ್ಮೀಕಿ ಹಗರಣ ಮುಗೀತು. ಈಗ ಮೂಡ ಹಗರಣ ಅನ್ನೋದನ್ನ ತೆಗೆದು ಸಿದ್ದು ಹಗರಣ ಅಥವಾ ಸಿದ್ದು ಲೇಔಟ್ ಅಂತ ಮಾಡ್ಬಿಡಿ. ಯಾಕಂದ್ರೆ ಒಂದು ಅರ್ಶನ ಕುಂಕುಮ ಕೊಟ್ಟಿರೋದು ಅಂತ ಹೇಳಿ ಡ್ರಾಮಾ ಆಡ್ಬಿಟ್ಟು 3 ಸೈಟ್ ತಗೊಳ್ಳೋ ಜಾಗದಲ್ಲಿ 15 ಸೈಟ್ ತಗೊಂಡಿದ್ದಾರೆ. ನನ್ನ ಹತ್ರ ರೆಕಾರ್ಡ್ ಇದೆ, ತೋರಿಸ್ತೀನಿ, ರೆಕಾರ್ಡ್ ಇದೆ. ಎರಡನೇದು ಬಂದು ಇನ್ನೊಂದು ಹೇಳಕ್ ನಿಲ್ಲಿಸ್ರಿ, ಮಾತಾಡಕ್ ಬಿಡಿ ಆಯ್ತಾ, ದಾಖಲೆ ಸಮೇತ ಇದೆ. ಎರಡನೇದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, 85,000 ಅಪ್ಲಿಕೇಶನ್ ಇದೇ ಸಿದ್ದರಾಮಯ್ಯ ಅವರು ಸೈಡ್ಗೆ ತಳ್ಳಿಬಿಟ್ಟು ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಸೈಟ್ ಅಲಾಟ್ ಮಾಡ್ಕೊಂಡು ಈಗ BJP ಅವರು ಇದ್ದಾರೆ ಅಂತ ಡ್ರಾಮಾ ಯಾಕ್ರಿ ಆಡ್ಬೇಕು? ಡ್ರಾಮಾ ಯಾಕೆ ಆಡ್ಬೇಕು? ತೋರಿಸ್ಲಿ. ನಾವು ರಾಜೀನಾಮೆ ಕೊಡಕ್ ರೆಡಿ ಇದ್ದಾರೆ ಅಂತ ಸರ್ ಹೇಳಿದ್ರು. ಬೇಡ, ರೈತರಿಗೆ 1 ಲಕ್ಷ 3 ಲಕ್ಷ ಕೊಡೋದನ್ನ ನೀವು ಅದೇ ಬೆಲೆಗೆ ತಗೊಳ್ಳಿ. ಇಲ್ವಾ, ಬಂಜರು ಭೂಮಿ ಇದೆಯಲ್ಲ ಅಲ್ಲಿ ನಿಮ್ ಸೈಟ್ ಅಲಾಟ್ ಮಾಡ್ಕೊಳ್ಳಿ. ಯಾಕೆ ದೊಡ್ಡ ವಿಜಯನಗರ, ಆ ತರ ಕುಶಾಲನಗರ, ಆ ತರ ಮೈಸೂರಲ್ಲಿ ದೊಡ್ಡ ಲೇಔಟ್ ಯಾಕ್ರಿ ಚೂಸ್ ಮಾಡ್ಕೊಂಡಿದ್ದೀರಾ? ನೀವು ಮಾಡಿರೋದು ನೀವು 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 ಇವ್ರದ್ದು ಬರೀ ಭ್ರಷ್ಟಾಚಾರ ತುಂಬಿರೋ ಸರ್ಕಾರ ನಿಮ್ದು. ಕೊಡ್ಬೇಕು ಸರ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ,
ವಾಲ್ಮೀಕಿ ಹಗರಣ ಆಯ್ತು, ಮೂಡ ಹಗರಣ ಆಯ್ತು. ನೆಕ್ಸ್ಟ್ ಇನ್ನ 4 ವರ್ಷ ಅದೇನು ನಿಲ್ಲಿಸಿ, 4 ವರ್ಷ ಗವರ್ಮೆಂಟ್ ಅಲ್ಲಿ ಇನ್ನು ಹಗರಣಗಳ ಸುರಿಮಳೆ ಮಾಡ್ತಾ ಇದ್ದಾರೆ ಇವರು, ಸುರಿಮಳೆ ಮಾಡ್ತಾರೆ ಕೂಡ. ಮಾತಾಡ್ತೀನಿ. ಏನು ಸ್ವಾಮಿ ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಗಳು 14 ನಿವೇಶನ ತೆಗೆದುಕೊಳ್ತಾರೆ ವಿಜಯನಗರದಲ್ಲಿ. ಅವರ ಇದ್ದ ಜಾಗ 2,000 ರೂಪಾಯಿ ಇದೆ ಈಗ ಇವತ್ತು ಸ್ಕ್ವೇರ್ ಫೀಟು. ಅವರು ತೆಗೆದುಕೊಂಡಿರ್ತಕ್ಕಂಥ ಜಾಗದ ಸ್ಕ್ವೇರ್ ಫೀಟ್ 10,000 ಇರ್ತಕ್ಕಂಥದ್ದು. 14 ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಅರಿಶಿನ ಕುಂಕುಮ ಏನಿದು ತೆಗೆದುಕೊಳ್ಳಿ, ಒಬ್ಬ ಮುಖ್ಯಮಂತ್ರಿ ಆದಂಥವರು ಈ ಮಟ್ಟದ ಆಸೆನಾ ಸ್ವಾಮಿ? ಇದು ಆಸೆ ಅಂತಾರ ದುರಾಸೆ ಅಂತಾರ? ಅಲ್ಲ, ಇವಾಗ ಸಾಮಾನ್ಯವಾಗಿ BJP ಮತ್ತು JDS ಅವರು ನಾನು ಪ್ರಶ್ನೆ ಕೇಳ್ತೀನಿ. ಅವ್ರ ಜಮೀನೇ ಉತ್ತುವರಿ ಆಗ್ಬಿಡ್ತು ಅಂತ ಸ್ವಾಧೀನ ಮಾಡಿಕೊಂಡು ಸರ್ಕಾರ ಅಂತ ಹೇಳಿ ಸುಮ್ಮನೆ ಇರ್ತಾರ ಇವರು? ಕೈ ಕಟ್ಕೊಂಡು ಇರ್ತಾರ ಇವರು? ನಮಗೆ ಪರಿಹಾರ ಕೊಡ್ಬೇಕು ತಾನೆ. ಪರಿಹಾರ ತಗೊಂಡಿದ್ದೀವಿ ನಾವು, ಕಾನೂನು ಮೂಲಕ ಪರಿಹಾರವನ್ನ ತಗೊಂಡಿದ್ದೀವಿ. ಮಾನ ಮರ್ಯಾದೆ ಇದೆ ಇವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಕಾನೂನು ಮೂಲಕ ತಗೊಂಡಿರೋದು ನಾವು. ನಮಗೆ ನಮ್ಮ ಜಮೀನು ಸ್ವಾಧೀನ ಮಾಡ್ಕೊಂಡ್ರಲ್ಲ, ಅದಕ್ಕೆ ಪರಿಹಾರ ತಗೊಂಡಿದ್ದೀವಿ. ಇವ್ರ ತರ ನಾವು ಲವ್ ಲೆಟರ್ ಬರೀಲಿಲ್ಲ, JDS ಅವ್ರ ತರ ಲವ್ ಲೆಟರ್ ಬರೀಲಿಲ್ಲ. ಲವ್ ಲೆಟರ್ ಬರೆದು ನಾವು ನಿವೇಶನ ಕೇಳಿಲ್ಲ, ನೇರವಾಗಿ ಕೇಳಿದ್ದೀವಿ. ನಿವೇಶನ ನಮಗಾಗಿರುವಂಥದ್ದು, ನಮ್ಮ ಜಮೀನು ಏನು ಸ್ವಾಧೀನ ಮಾಡ್ಕೊಂಡಿದ್ರು ಅದಕ್ಕೆ ಪರಿಹಾರ ತಗೊಂಡಿದ್ದೀವಿ. ಇವ್ರ ತರ ನಾವು ಲವ್ ಲೆಟರ್ ಬರೀಲಿಲ್ಲ. ಕೇಳಿ, ಲವ್ ಲೆಟರ್ ಬರೆದಿರೋದು ಕುಮಾರಸ್ವಾಮಿ ಅವರು. ಲವ್ ಲೆಟರ್ ಬರೆದು ನಿವೇಶನ ತಗೊಂಡಿದ್ದಾರೆ. ಅದಕ್ಕೆ ಏನು ಹೇಳ್ತಾರೆ JDSನವರು? ಏನು ಹೇಳ್ತಾರೆ? ದಲಿತರ ಜಮೀನನ್ನು ಮುಖ್ಯಮಂತ್ರಿಗಳು ಅವರ ಬಾಮೈದ ಅರಿಶಿನ ಕುಂಕುಮನ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ. ಇದು ದಲಿತರಿಗಾದ ಅನ್ಯಾಯ ಅನ್ನೋ ಒಂದು ಮಾತನ್ನ JDS ಮತ್ತು BJP ಸ್ನೇಹಿತರು ಹೇಳ್ತಾರೆ. ನೋಡಿ, ಟಿವಿಲೇ ಹೇಳಿದ್ದಾರೆ. ಇದು ನೀವೇ ಹೇಳಿದ್ದೀರಾ, ST ಜಮೀನಲ್ಲ ಅಂತ ನೀವೇ ಹೇಳಿರೋದು. ಎಲ್ಲ ಒಂದು ನಿಮಿಷ ಕೇಳಿ, ಒಂದು ನಿಮಿಷ. ಎಲ್ಲಿ ದಾಖಲೆ ಎಲ್ಲಿದೆ? ನಿಮ್ಮ ಹತ್ರ ದಾಖಲೆ ಇದೆಯಾ? ದಾಖಲೆ ಎಲ್ಲಿದೆ? ಇಲ್ಲೇ ನೋಡಿ, ದಾಖಲೆ ಎಲ್ಲಿದೆ? ದಾಖಲೆ ತೋರಿಸಿ. ದಾಖಲೆ ಎಲ್ಲಿದೆ? ಜಮೀನು ST ಜಮೀನು ಅಂತ ದಾಖಲೆ ಎಲ್ಲಿದೆ? ತೋರಿಸಿ. ಯಾವ ಹತ್ರ ಇದೆಯಾ? ಯಾವ ಹತ್ರನೂ ಇಲ್ಲ. ಯಾವ ಹತ್ರ ತೋರಿಸಿ, ಒಬ್ರು ತೋರಿಸಿ. ಇಲ್ಲೇ ನೋಡಿ, ಶಿವಲಿಂಗೇಗೌಡರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇದು ST ಜಾಗ ಅಲ್ಲ, ಸಾಹೇಬರು ಜಮೀನನ್ನು ಅವರು ಸರ್ಕಾರ ತಗೊಂಡಿದ್ದಾರೆ, ಅವ್ರ ಪರಿಹಾರಕ್ಕೋಸ್ಕರ ಜಮೀನು ಇದು ಸೈಟ್ ಕೊಟ್ಟಿದ್ದಾರೆ. ಏನು ತಪ್ಪೇನಿದೆ? ತಪ್ಪೇನಾರ ಇದೆಯಾ? ಸೈಟ್ ಕೊಡೋದ್ರಲ್ಲಿ ತಪ್ಪಿದೆ. ಇವಾಗ ನಿಮ್ಮ ಜಮೀನು ಹೋದ್ರೆ, ಇವಾಗ ನಂದೇ ಜಮೀನು ಹೋದ್ರೆ ಯಾರ ಬಿಡ್ತಾರಾ? ಪರಿಹಾರ ಕೇಳಲ್ವಾ? ನಮ್ಮ ಹೆಂಡತಿ ಮಕ್ಕಳು ಕೇಳಲ್ವಾ? ನಮ್ಮ ಅಪ್ಪ ಅಮ್ಮನೀರು ಆಸ್ತಿ ಮಾಡಿರ್ತಾರೆ, ನಮ್ಗೆ ಬೇರೆ ಏನಿಲ್ಲ, ಮನೆ ಇಲ್ಲ, ಜಾಗ ಇಲ್ಲ ಇರೋಕ್ಕೆ. ಜಾಗ ಕೇಳಿದ್ದೀವಿ, ಕಾನೂನು ರೀತಿಯಾಗಿ ಕೊಟ್ಟಿದ್ದಾರೆ. ಆವಾಗ BJP ಸರ್ಕಾರ ಇತ್ತು, ಹೆಂಗೆ ಕೊಟ್ಟರು? ಕಮಿಷನರ್ ಇರಲಿಲ್ವಾ? ಕಾಣ್ತಾ ಇರಲಿಲ್ವಾ? ಇವ್ರು ಕೊಟ್ಟಿದ್ದೆಲ್ಲ ಮಾಡಿಬಿಟ್ರ. ಕುಮಾರಸ್ವಾಮಿ ಅವರು ಲೆಟ್ರು ಬರೆದಿದ್ದಾರಲ್ಲ, 2017ರಲ್ಲಿ ಲೆಟ್ರು ಬರೆದಿದ್ದಾರೆ. 2017ರಲ್ಲಿ ಕುಮಾರಸ್ವಾಮಿ ಅವರು ಲೆಟ್ರು ಬರೆದಿದ್ದಾರೆ ಮೂಡ ಕಮಿಷನರ್ಗೆ. ಯಾಕೆ ಬರೆದ್ರು? CM ಮುಖ್ಯಮಂತ್ರಿ ಸಾಹೇಬ್ರು ಇದ್ರು ತಾನೆ, ಯಾಕೆ ಬರೆದ್ರು? ಇಷ್ಟೆಲ್ಲ ಹಗರಣ ಇದ್ರು ಕೂಡ JDS ಅವರು ಬರ್ತಾರೆ. ಏನು ನ್ಯಾಯ ಇಲ್ಲ, ಯಾವುದೂ ಇಲ್ಲ. BJP JDS ಅವ್ರಿಗೆ ಸಿದ್ದರಾಮಯ್ಯ ಅವ್ರು ಹೆಂಗಾರ ಮಾಡಿ ಯಾವ್ದಾರ ಒಂದು ಸಿಗಾಕ್ಸ್ಬೇಕು ಅಂತ ಓಡಾಡ್ತಾರೆ. ಒಬ್ಬ OBC ಮುಖ್ಯಮಂತ್ರಿಯನ್ನ ಕೆಳಗಿಳಿಸ್ಲಿಕ್ಕೆ, OBC ಮುಖ್ಯಮಂತ್ರಿ ಅನ್ನೋಕ್ಕೋಸ್ಕರನೇ ಅಹಿಂದ ನಾಯಕ ಅಂತ ಸಾಹೇಬ್ರಿಗೆ ಅವ್ರನ್ನ ಮುಖ್ಯಮಂತ್ರಿ ಇಳಿಸಲೇಬೇಕು ಅಂತ BJP JDS ಅವ್ರು ವಿರುದ್ಧವಾಗಿ ಇದ್ದೇ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ನಾಯಕರು ಯಾರು ಏನು ಮಾಡೋಕ್ಕಾಗಲ್ಲ. 1 ವರ್ಷ ಆಗಿದೆ, ಇನ್ನು 3 ವರ್ಷ ಸಾಹೇಬ್ರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದೇ ಖಚಿತವಾಗಿದೆ. ಎಸ್ ಸರ್ ದೇವೇಗೌಡರ ಕುಟುಂಬರಿಗೆ ಮಂಜೂರಾದ ಪ್ರಜಾಮಣಿ ಇದೆ, ಇಲ್ಲ ಅಂತ ಹೆಂಗೆ ಹೇಳ್ತಾರೆ? ದಾಖಲಾತಿದೆ ಸರ್. ಕುಮಾರಸ್ವಾಮಿ ಮಗ ಕೈಗಾರಿಕಾ ಇಂಡಸ್ಟ್ರಿ ಅಂತೆ ವಿಜಯಂತ ಮಗಳಿಗೆ ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಸರಿ, ಇದು ಸಿದ್ದರಾಮಯ್ಯ ಮಾಡಬೇಕಂತ ಒಳ ಸಂಚು. ಕುಮಾರಸ್ವಾಮಿ ಅವರು ಹಾಗೂ BJP ಅವರು ಸೇರಿ ಒಬ್ಬರು ಜನಪರ ನಾಯಕರನ್ನು ನೋಡಿ ಮಗ ಕುಮಾರಸ್ವಾಮಿ ಅವರ ಮಗ
ನೋಡಿ ಸರಸ್ವತಿಪುರದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರ ವಂಶ ಆವಾಗಲೇ ತೆಗೆದಿದ್ದಾರೆ. ಜೊತೆಗೆ ಇದು ಸಿದ್ದರಾಮಯ್ಯ ಅವರ ಮೇಲೆ ಮಾಡತಕ್ಕಂತ ಒಳಸಂಚು. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತೇಳಿ ಸಡ್ಡಿ ಅಂತಾರೆ ಸರ್. ಇದು ದೊಡ್ಡ ಸಡ್ಡಿ ಅಂತಾರೆ. ಇದರಲ್ಲಿ ಸಿದ್ದರಾಮಯ್ಯ ಅವರು ಯಾವ ಕೂಡ ಮಿಸ್ಟೇಕ್ ಮಾಡಿಲ್ಲ. ಅವರ ಹೆಂಡತಿಗೆ ಬದಲಿ ನಿವೇಶನ ಮಾತ್ರ ಸರ್, ಅದು ಬದಲಿ ನಿವೇಶನ ಮಾತ್ರ. ಕುಮಾರಸ್ವಾಮಿನ ಯಡಿಯೂರಪ್ಪ ನೋಡಿ ಸರ್, ಅವ್ರು ಏನು ಹೇಳಿದ್ರು, ನಮ್ಮ ಕುಮಾರಸ್ವಾಮಿ ಮನೇಲಿ ಯಾರು ತಗೊಂಡಿಲ್ಲ ಅಂತ ಹೇಳಿದ್ರು. ಎಲ್ಲ ಮನೇಲಿ ಲಿಸ್ಟ್ ಇದೆ ನೋಡಿ, ಲಿಸ್ಟ್ ಇದೆ. ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ನಿಮ್ಗೆಲ್ಲ ಗೊತ್ತು. ಇವ್ರು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಆದ್ರೆ ಇವರು ನೋಡಿ, ನಮ್ಮ ಕುಮಾರಸ್ವಾಮಿ ಏನ್ ಹೇಳಿದ್ರು, ಜಾತ್ಯತೀತ ಜನತಾ ಪಕ್ಷ ಅಂತ ಹೇಳಿದ್ರು. ಇವಾಗ ಮೈನಾರಿಟಿ ಅವರು ಬಿಟ್ಬಿಟ್ಟು ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಪ್ರಜಾವಾಣಿ ಪೇಪರ್ ಬಂದಂತ ವಿಷಯ ಇದು. ನಾವು ಪಡೆದ್ರ ಇದನ್ನ ನಾವು ಪಡೆದ ಎಂತ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಸಾಹೇಬ್ರನ್ನ ಏನು ಮಾಡಕ್ಕಾಗಲ್ಲ. ಇಂಥ ಎಸ್ ಸರ್. ಈಗ ಮೂಡಾದಲ್ಲಿ ಪಾಪ ಎಲ್ಲರೂ ಸೈಟ್ ತಗೋಬಿಟ್ಟಿದ್ದಾರೆ. ಸರ್ ಇವಾಗ ಯಾರೇ ತಪ್ಪಿತಸ್ಥರಾದ್ರೂ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನ ಎಲ್ರಿಗೂ ಒಂದೇ. ಅದರಿಂದ ಯಾವ ಪಾರ್ಟಿಯವ್ರು ಮಾಡಿದ್ರು ಶಿಕ್ಷೆಗೆ ಗುರಿ ಆಗಿ ಆಗ್ತಾರೆ. ಇವಾಗ ಬಿ ಜೆ ಪಿ ಅವ್ರಿಗೆ ಏನು ಭಯ ಬಂದಿರೋದಂದರೆ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಕೂತಿದ್ದಾರೆ. ಆದ್ದರಿಂದ ಪಾದಯಾತ್ರೆ ಮಾಡ್ತೀನಿ ಅಂತ ಕೂತಿದ್ದಾರಲ್ಲ ಸರ್, ಇದೇ ಬಿ ಜೆ ಪಿ ಅವರು ಕಾಂಗ್ರೆಸ್ ನಾಯಕರು DCM ಆಗಲಿ CM ಮನೆಗೆ ರಾತ್ರೋರಾತ್ರಿ ದೌಡಾಯಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ದಿನ ಇವ್ರದ್ದು ಏನು ಹಗರಣ ಇದೆ ಬಿಚ್ಚಿಬಿಡ್ತೀನಿ ಅಂತ ಹೇಳಿದಾರಲ್ಲ, ಆ ಬೈಕೆ ದಿನ ಹಿಂಬಾಗ್ಲು ಮುಖಾಂತರ ಬಂದು ನಮ್ಮದು ತೆಗಿಬೇಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಒತ್ತಡ ಏರ್ತಾ ಇದ್ದಾರೆ. ಇವರು ಹಗರಣ ಮಾಡಿರೋದಂತೂ ಸದಸಿದ್ಧ. ಇದ್ರಲ್ಲಿ ಸಿದ್ದರಾಮಯ್ಯ ಅವ್ರು ಏನಾದರೂ ಪಾಲಿದ್ರು ಅವರು ಶಿಕ್ಷೆ ಅನುಭವಿಸ್ಲಿ. ಅಂದರೆ ಅವರು ಹೆಂಡತಿ ಸಿದ್ದರಾಮಯ್ಯ ಅವ್ರದ್ದು ಇದರಲ್ಲಿ ಪಾತ್ರನೇ ಇಲ್ಲ ಸರ್. BJP ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಒಂದು ಪುರಾವೆ ಇದೆ, ಅದು ತಮಗೂ ಗೊತ್ತು. ನೀವು ಇದಕ್ಕೆ ಒಂದು ಬೆಲೆ ಕಟ್ಟಕ್ಕಾಗಲ್ಲ. ಅವ್ರಿಗೆ ಮಸಿ ಬಳಿಬೇಕು ಸಿದ್ದರಾಮಯ್ಯ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಇವ್ರಿಗೆ ಪೀಕ್ಲಾಟ ಸ್ಟಾರ್ಟ್ ಆಗಿದೆ. 136 ಸ್ಥಾನ ತೊಗೊಂಡ್ಬಿಟ್ಟಿದ್ದೀವಲ್ಲ, ಆ ಒಂದೇ ಒಂದು ಬೈಕೆ ಈ ಸರ್ಕಾರನ ಹೇಗಾದ್ರೂ ಅಸ್ಥಿರ ಮಾಡಬೇಕು, ಬೀಳಿಸ್ಬೇಕು ಅನ್ನೋ ಒಂದೇ ಗುರಿಲಿ ನಮ್ಮ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನನ್ನ ಪತ್ನಿಗೆ ಅವರ ಸಹೋದರ ಅರಿಶಿನ ಕುಂಕುಮ ಕೊಟ್ಟಿರ್ತಕ್ಕಂಥ ಜಾಗ, ನಾನು ಎಲ್ಲೂ ಕೂಡ ಇಂಥಲ್ಲೇ ನಿವೇಶನ ಕೊಡಿ ಅನ್ನಂತ ನಾನು ಇನ್ಫ್ಲುಯೆನ್ಸ್ ಮಾಡಿಲ್ಲ, ಒಂದು ಪತ್ರವನ್ನು ಕೊಟ್ಟಿಲ್ಲ ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಮಾತನ್ನು ಕೂಡ ಹೇಳ್ತಿದ್ದಾರೆ. ಒಬ್ಬ OBC ಮುಖ್ಯಮಂತ್ರಿಯನ್ನ ಕೆಳಗಿಳಿಸಲಿಕ್ಕೆ ಒಂದಷ್ಟು ಸಮುದಾಯಗಳು ಒಂದಾಗಿದ್ದಾವೆ. ಒಬ್ಬ OBC ಮುಖ್ಯಮಂತ್ರಿಯನ್ನ ಆಡಳಿತವನ್ನು ಸಹಿಸಕ್ಕೆ ಆಗದಲೇ ಅವನ ಅಧಿಕಾರನ ಕೆಳಗಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ. ಮತ್ತು HD ಕುಮಾರಸ್ವಾಮಿ ಇರ್ಬೋದು, BJP ಎಲ್ಲ ನಾಯಕರುಗಳಲ್ಲಿ ನಿವೇಶನ ಪಡೆದುಕೊಂಡಿದ್ದಾರೆ. ಆದರೆ ನನ್ನನ್ನು ಮಾತ್ರ ತಪ್ಪನ್ನು ಹುಡುಕ್ತಿದ್ದಾರೆ ಮತ್ತು ನನ್ನನ್ನು ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರವನ್ನು ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ? ಹಂಗೆಲ್ಲ ತಪ್ಪು ಮಾಡಿದ ಮೇಲೆ ಸಮರ್ಥನೆ ಮಾಡ್ಕೋಬೇಕು ಅವ್ರ ಕರ್ತವ್ಯ. ಯಾಕಂದ್ರೆ ಮಾಡ್ಬಿಡ್ತೀವಿ ತಪ್ಪು. ಇವಾಗ ಆ ತಪ್ಪನ್ನ ಸಮರ್ಥನೆ ಮಾಡ್ಕೊಂಡು ನಡೆದಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಒಂದೇ ಉದ್ದೇಶಕ್ಕೆ ಅವ್ರು ಸಮರ್ಥನೆ ಮಾಡ್ಕೊಳ್ತಾವ್ರೆ. ಈಗ ಒಗ್ಬೋರ್ಡ್ ಬೇರೆ ಬರ್ತಾ ಇದೆ. ಇವಾಗ ಒಗ್ಬೋರ್ಡ್ 600 ಕೋಟಿ ಬೇರೆ ಬರ್ತಾ ಐತೆ. ಒಂದೊಂದೇ ಬರ್ತಾ ಇದೆ ಆಚೆ ಕಡೆ. ಕಾಂಗ್ರೆಸ್ ಬಂದ ತಕ್ಷಣ ಒಂದೊಂದೇ ಹಗರಣಗಳು ವಾಪಸ್ ಬರ್ತಾ ಐತೆ. ಮೊದಲು ಸರ್ಕಾರ ಇತ್ತು, ಯಾಕೆ ಹಗರಣ ಬಂದಿಲ್ಲ? ಅದು 5 ವರ್ಷ ಇತ್ತಲ್ಲ, ಬೇರೆ ಸರ್ಕಾರ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದು ಇದು 1.5 ವರ್ಷದಿಂದ ಇಷ್ಟು ಹಗರಣ ಬರ್ತಾ ಇದೆ. ಒಬ್ಬ OBC ಮುಖ್ಯಮಂತ್ರಿಯನ್ನ ಕೆಳಗಿಳಿಸಕ್ಕೆ ನಿಮ್ಮ ತಂತ್ರನ? ಮುಖ್ಯಮಂತ್ರಿ ಆಗಿದ್ದು ಯಾರು ಉದ್ಧಾರಕ್ಕೋಸ್ಕರ ಆಗಿದ್ದಾರೆ. ಇವರು ದೇಶನ ಹಾಳು ಮಾಡ್ತಾ ಇದ್ದಾರೆ, ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು, ಇವ್ರು ಮಾಡ್ತಿರೋದು ಬೇರೆ ಹಗರಣಗಳು ಸುರುಮಾಲೆ. ಇವತ್ತು ನೋಡಿ, ಮೋಡ ಹಗರಣ 600 ಕೋಟಿದು ಬರ್ತಾ ಇದೆ ಇವಾಗ. ಮೋಡ ಹಗರಣ ಬರ್ತಾ ಇದೆ ಇವಾಗ. ಆದರೆ ಜಮೀರ್ ಕಡೆಯಿಂದ ಬರ್ತಾ ಇದೆ ಇವಾಗ. ಅದಕ್ಕೆ ಇವ್ರು ಬೇರೆ ಹಗರಣಗಳು ಬೇರೆ ಸುರುಮಾಲೆ. ಕಾಂಗ್ರೆಸ್ನವ್ರ ಹಗರಣ ಸುರುಮಾಲೆ. ಒಬ್ಬ OBC ಮುಖ್ಯಮಂತ್ರಿ ಇಳಿಸ್ಕೊಳ್ಳಲಿಕ್ಕೆ ಎಲ್ಲ ಮೇಲ್ಜಾತಿಯವರು ಒಂದಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಿದೆ. ಹಿಂದೆ ದೇವರಾಜ್ ಅರಶ್ ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ರಿ, ಧರ್ಮಸಿಂಗ್ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ರು ಅಂತ ಹೇಳ್ತಾರೆ. ನನ್ನನ್ನು ಕೆಳಗಿಳಿಸಲಿಕ್ಕೆ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, BL ಸಂತೋಷ್ ಎಲ್ಲರೂ ಕೂಡ ಒಗ್ಗಟ್ಟಾಗಿದೆ ಅಂತೇಳಿ ಮುಖ್ಯಮಂತ್ರಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ನಿವೇಶನವನ್ನು ಮೂಡ ಕಬಳಿಸಿದ್ದಾರೆ, ಅದಕ್ಕೆ ಬದಲಾಗಿ ಕೊಟ್ಟಿದ್ದಾರೆ. ನಾನು ಕೇಳಿಲ್ಲ, ಅವ್ರು ಕೊಟ್ಟಿರೋದು ಅಂತ ಹೇಳ್ತಾರೆ. ಸರ್, ಹಿಂದುಳಿದ ಅನ್ನೋ ಪದ ತೆಗೆದುಬಿಡಿ. ಸನ್ಮಾನ್ಯ CM ಸಾಹೇಬರು ಹಿಂದುಳಿದ ಅನ್ನೋ ಪದ ತೆಗೆದುಬಿಟ್ಟು, ಸರ್ ದೇವೇಗೌಡರು ಸಾಹೇಬರು 94ರಲ್ಲಿ ಇವ್ರನ್ನ ಮಿನಿಸ್ಟರ್ ಮಾಡಿದವರು. ಧರ್ಮಸಿಂಗ್ 2004ರಲ್ಲಿ ಧರ್ಮಸಿಂಗ್ CM. ಅವ್ರು ಇಳಿಸ್ತಾರೆ ಯಾರು? ಅಲ್ಲ, ಒಂದು ನಿಮಿಷ. ಅಟ್ ಅ ಟೈಮ್ 3 ಪೋಸ್ಟ್ ಕೊಟ್ಟರು. ಅಬ್ಕಾರಿ, ಫೈನಾನ್ಸು, ಡೆಪ್ಟಿ CM.
ಅಟ್ ಎ ಟೈಮ್ 3 ಪೋಸ್ಟ್ ಕೊಟ್ಟರು ಧರ್ಮಸಿಂಗ್ CM ಇದ್ದಾಗ. ಆಮೇಲೆ ಹಿಂದುಳಿದವರು ಯಾವತ್ತೂ ದೇವೇಗೌಡರು ಅವ್ರನ್ನ ಟೀಕೆ ಮಾಡ್ದಂತಾರಲ್ಲ ಒಂದು. ಎರಡನೇದು ಅವ್ರು ಏನು ಹೇಳಿದ್ರು, ಅದು ದಲಿತರ ಜಾಗ. ಇಲ್ಲಿ ಒಂದು ನಿಮಿಷ, ಅದು ದಲಿತರ ಜಾಗ. ಆಮೇಲೆ ನಿನ್ನೆ CM ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನಂತ, 4 ಜನ ಅಣ್ಣ ತಮ್ಮಂದಿದ್ದಾರೆ, ಮಂಜುನಾಥ್ ಅನ್ನೋನ್ನ ಅವ್ರು ಯಾರೋ ಎತ್ಕಟ್ಟಿದ್ದಾರೆ ಮಂಜುನಾಥ್ ಅನ್ನೋರ್ನ ಅಂತ ಹೇಳಿದ್ರು. ಸರ್, ಕಾನೂನು ಬಾಹಿರ ಯಾರೇ ಮಾಡಿದ್ರು SC ಜಮೀನು ಸೇಲ್ ಪರ್ಮಿಷನ್ ತೊಗೊಂಡೇಬೇಕು. ಪರ್ಮಿಷನ್ ತೊಗೊಂಡು ಆಮೇಲೆ ಇವ್ರು ಏನಾದ್ರು ಮಾಡ್ಬೋದು. ಪರ್ಮಿಷನ್ನೇ ತೊಗೊಂಡಿಲ್ಲ ಅಂದರೆ ಮೂಡ ಹೆಂಗ್ ಬಂತು ಇವ್ರಿಗೆ? ಅಷ್ಟಾಕು ಹೆಂಗ್ ಸರ್ ಬರುತ್ತೆ? ಕಾನೂನು ಬಾಹಿರ ಮೂಢ ದಾಖಲೆಗಳನ್ನ ಕೆದಕ್ತಾ ಹೋದ್ರೆ ಅಲ್ಲಿ ಎಲ್ಲ ಪಕ್ಷದವರು ಕೂಡ ಬೆಲೆ ಬಾಳುವ ಸ್ಥಳಗಳಲ್ಲಿ, ಬೆಲೆ ಬಾಳುವ ಲೇಔಟ್ನಲ್ಲಿ ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಇದು ಬಹುಶಃ ಮೂಢ ಅನ್ನೋದು ಅತಿ ದೊಡ್ಡ ಹಗರಣ ಅಂತ ಹೇಳಿ ತಪ್ಪಾಗಲಾರ್ದು. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ರಾಜಕಾರಣಿಗಳು ಶಾಮೀಲಾಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರು ಶಾಮೀಲಾಗಿದ್ದಾರೆ, ಕಾಂಗ್ರೆಸ್ ನಾಯಕರು ಶಾಮೀಲಾಗಿದ್ದಾರೆ, JDS ನಾಯಕರು ಕೂಡ ಶಾಮೀಲಾಗಿದ್ದಾರೆ. ಈಗ ಪ್ರಶ್ನೆ, ಪಾದಯಾತ್ರೆ BJP ಹೊರತಿರ್ತಕ್ಕಂಥದ್ದು, ಇದು ಯಾವ ನೈತಿಕತೆ ಮೇಲೆ ನೀವು ಅವ್ರ ಜೊತೆ ಒಟ್ಟಾಗಿ ಪಾದಯಾತ್ರೆ ಮಾಡ್ತಿದ್ದೀರಾ? ಇಲ್ಲ ಒಂದು ನಿಮಿಷ. ಪಾದಯಾತ್ರೆ ಬಗ್ಗೆ ಅವ್ರು ಹೇಳ್ತಾರೆ. ಈ ಜಾಗ ಗೋಮಾಳ ಇರಲಿ, SC ಜಾಗ ಆಗಲಿ, ಯಾವುದೇ ಇರಲಿ, ಡಿನೋಟಿಫೈ ಮಾಡಿದ್ರಲ್ಲ, ಯಾರು ಹೆಸರಲ್ಲಿ ಮಾಡಿದ್ರು, ಆ ಕಾಂಪನ್ಸೇಷನ್ ಯಾರಿಗೆ ಹೋಯ್ತು? ಖಾತಾ ಬದಲಾವಣೆ ಮಾಡಿದಾರಲ್ಲ, ಖಾತಾ ಬದಲಾವಣೆ ಭೌತಿಕ ಬದಲಾವಣೆ ಅಂತಂದರೆ ವಂಶವೃಕ್ಷ ತಗೊಂಡು ಮಾಡಿದಾರ. ಇವೆಲ್ಲ ಇವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡಿರ್ತಾರೆ. ಆಮೇಲೆ ಇದು ವಿಧಾನಸೌಧದಲ್ಲಿ ಚರ್ಚೆ ಬರಲಿ ಅಂತ ಹೇಳಿದ್ರೆ ಚರ್ಚೆಗೆ ಅವಕಾಶನೇ ಕೊಡಲಿಲ್ಲ. ಯಾಕೆ? ಈಗ ಅದೇ ಅನುಮಾನ ಎಲ್ಲರಿಗೂ ಹುಟ್ಟಿದೆ. ಆದ್ದರಿಂದ ಇದರಲ್ಲಿ ಭ್ರಷ್ಟತನ ಅಡಗಿದೆ. ಇವ್ರದ್ದು ಮುಖ್ಯಮಂತ್ರಿಯವರು ಇದರಲ್ಲಿ ಬಹುಮುಖ ಪಾತ್ರ ಇದೆ. ಇದು ಎನ್ಕ್ವೈರಿ ಆಗಲೇಬೇಕು, ಇದು CID ವಹಿಸಲೇಬೇಕು. ಸಿದ್ದರಾಮಯ್ಯವರು ಈಗಾಗಲೇ ಮೂಢ ಪ್ರಕರಣವನ್ನು ಷಡ್ಯಂತ್ರ ಅಂತ ಹೇಳಿದ್ರೆ, ಷಡ್ಯಂತ್ರ ಎಷ್ಟು ವಿಚಾರದಲ್ಲಿ ಮಾಡೋಕ್ಕಾಗುತ್ತೆ? ಷಡ್ಯಂತ್ರ SC ನಿಗಮದಲ್ಲಿ 14,000 ಕೋಟಿ ಕಬಳಿಕೆ ಮಾಡಿ ಅದನ್ನು ಗ್ಯಾರಂಟಿ ಯೋಜನೆಗೆ ಮಾಡಿರೋದನ್ನ ಷಡ್ಯಂತ್ರ ಅಂತ ಹೇಳ್ಬೇಕಾ? ಅಥವಾ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಏನು ಸಿದ್ದರಾಮಯ್ಯ ಅವರೇ ನೈತಿಕ ಹೊಣೆ ಒತ್ತಿ ಹಗರಣ ಆಗಿದೆ ಅಂತ ಹೇಳಿದಾರಲ್ಲ, ಅದನ್ನು ಷಡ್ಯಂತ್ರ ಅಂತ ಹೇಳಬೇಕಾ? ಅಥವಾ ಈ ಮೂಢ ಹಗರಣದಲ್ಲಿ 14 ಸೈಟ್ನ ಭಾಳ ಕೆಳಮಟ್ಟದ ಜಾಗಕ್ಕೆ ಪರ್ಯಾಯವಾಗಿ 14 ಸೈಟು ಭಾಳ ಮೇಲ್ವರ್ಗದ ಜಾಗದಲ್ಲಿ ಕಾಂಪನ್ಸೇಷನ್ ಸೈಟ್ ತೊಗೊಂಡ್ರದನ್ನ ಷಡ್ಯಂತ್ರ ಅಂತ ಹೇಳಬೇಕಾ? ಅದಕ್ಕಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಪ್ರಮುಖ ವ್ಯಕ್ತಿಯಾಗಿ ನೈತಿಕ ಹೊಣೆ ಹೊತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇವೆ. ಎಸ್, HD ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು. ಈ ಮೂಢ ಹಗರಣವನ್ನು, ಮೂಢ ಪ್ರಕರಣವನ್ನು ದಾಖಲೆ ಸಮೇತ ಬಿಚ್ಚಿಟ್ಟವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಪೈಪೋಟಿ ಮಾಡ್ತಿರ್ತಕ್ಕಂಥವ್ರು ಅಂತ ಒಂದು ಆರೋಪವನ್ನು ಮಾಡಿದರು. ಸದ್ಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಕೊಂಡಿರ್ತಕ್ಕಂಥವ್ರು DK ಶಿವಕುಮಾರ್. ಆದರೆ HD ಕುಮಾರಸ್ವಾಮಿ ಅವರು ಯಾರು ಮುಖ್ಯಮಂತ್ರಿ ಹುದ್ದೆಗೆ ಟವಲನ್ನು ಹಾಕೊಂಡಿದ್ದಾರೆ ಅವರೇ ಈ ಹಗರಣವನ್ನು ಬೆಳಕಿಗೆ ತಂದರು ಅಂತ ಹೇಳಿದರು. ಹಾಗಾದರೆ ಇದನ್ನು ತಾವು JDSನ ನಾಯಕರಿದ್ದಾರೆ ರೇವಣ್ಣವರೇ, HD ಕುಮಾರಸ್ವಾಮಿ ಹೇಳಿದ್ದಾರೆ, ಈ ಹಗರಣವನ್ನು ಬಯಲಿಗೆ ತಂದವರು ಯಾರು? DK ಶಿವಕುಮಾರ? ನಿಮ್ಮ ನಾಯಕರು ಹೇಳಿದಂತೆ ಯಾರು ಈಗ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಕೊಂಡ್ರವರು? ಸಾರಿ, ಹಗರಣ ಬರಬೇಕಾಯ್ತು, ಬಂದಿದೆ, ಅದು ಬಿಡಿ. ನಾನು ಹೇಳೋದು ಇಷ್ಟೇ, ಅಂಥ ಸಿದ್ದರಾಮಯ್ಯ ಸ್ವಚ್ಛ ರಾಜಕಾರಣಿ, ಸ್ವಚ್ಛ ಮುಖ್ಯಮಂತ್ರಿ ಆಗಿದ್ದರೆ ಸೆಷನ್ನ ಕಂಟಿನ್ಯೂ ಆಗಿ ಚರ್ಚೆಗೆ ಯಾಕೆ ಅವಕಾಶ ಕೊಡಲಿಲ್ಲ? ಯಾರೇ ತಪ್ಪು ಮಾಡಿರಲಿ, ಕುಮಾರಣ್ಣ ತಪ್ಪು ಮಾಡಿರಲಿ, BJP ತಪ್ಪು ಮಾಡಿರಲಿ, ಇನ್ನೊಬ್ರು ತಪ್ಪು ಮಾಡಿರಲಿ, ಚರ್ಚೆಗೆ ಯಾಕೆ ಅವಕಾಶ ಕೊಡ್ದಂಗೆ ಸಿದ್ದರಾಮಯ್ಯನವರು ಪಾಲಾಯನ ಮಾಡಿದ್ರು. ಮತ್ತು ಈಚೆ ಬಂದು ಅವ್ರಿಗೆ ಬೇಕಾದಂಥ ಮೀಡಿಯಾಗಳ್ನ ಕರೆಸಿ ಪ್ರೆಸ್ ಮೀಟ್ ಮಾಡೋ ಅಂಥ ಅವಶ್ಯಕತೆ ಏನಿತ್ತು? ವಿಧಾನಸೌಧ ಚರ್ಚೆ ಮಾಡಬೇಕಾಯ್ತು. ನಾನು ಸ್ವಚ್ಛ ಅಂತಾರಲ್ಲ, ಯಾಕೆ ಚರ್ಚೆ ಮಾಡಲಿಲ್ಲ? ಅದೊಂದಾಯ್ತಾ? 14 ಸೈಟ್ನ ನಾವು ಅವತ್ತು ಹಾಕಿದ್ದ ಬಂದವೇನ್ರಲ್ಲ, ಚುನಾವಣೆಗೆ ಇವ್ರು ನಿಂತಂಥ ಸಂದರ್ಭದಲ್ಲಿ ಅಪ್ಡೇಟ್ನಲ್ಲಿ 14 ಸೈಟ್ನ ತೋರಿಸವ್ರ? ಎಲ್ಲಿ ತೋರಿಸವ್ರೆ? ಯಾಕೆ ತೋರಿಸಿಲ್ಲ? ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ನಾವು ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವ್ರನ್ನ ದಯವಿಟ್ಟು, ಯಾಕೆಂದ್ರೆ 14 ಸೈಟ್ನ ಅವರು ಹೆಂಡತಿ ಇದ್ರಲ್ಲಾಗಲಿ ಅವ್ರ ಅಕೌಂಟಲ್ಲಿ ಅವ್ರು ತೋರಿಸ್ಕೊಂಡಿಲ್ಲ. ಇದರಿಂದನೇ ಚುನಾವಣಾಧಿಕಾರಿಗಳು ಅವರ MLA ಗಿರಿಯನ್ನು ವಜಾ ಮಾಡಬೇಕು, ಸರ್ಕಾರ ಅವ್ರು ಖಂಡಿತವಾಗ್ಲೂ ಅವ್ರನ್ನ ಕಿತ್ತು ಒಗೆದು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯಿಸ್ತೀವಿ ಸರ್. ಎಸ್, ಈ ಪ್ರಕರಣದಲ್ಲಿ ಈಗ ದೊಡ್ಡವರು ಎಲ್ಲರೂ ಇದ್ದಾರೆ ಅಂತ ಹೇಳಿದರು, BJP ಇದ್ದಾರೆ. ನೋಡಿ, ನಿಮ್ಮಂಥ ಕಾರ್ಯಕರ್ತರು ಪಾಪ ಹೋರಾಟಗಳು ಮಾಡ್ತೀರಾ, ಹಾರಾಟ ಮಾಡ್ತೀರಾ, ಚೀರಾಟ ಮಾಡ್ತೀರಾ, ಗಲಾಟೆ ಮಾಡ್ತೀರಾ. ಈ ನಾಯಕರುಗಳೆಲ್ಲ ಸರ್ ಎಲ್ಲ ಒಂದೇ ಅನ್ಸಲ್ವ ನಿಮಗೆ? ಪಾಪ ಆನೆಸ್ಟಾಗಿ ನೀವು ಥಿಂಕ್ ಮಾಡಿದ್ರೆ. ನನ್ನ ತಿಳಿದಿರೋ ಮಟ್ಟಿಗೆ ನಾಯಕರಲ್ಲಿ ಕೂಡ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇವತ್ತು ಈ ಕಾಂಗ್ರೆಸ್ ಮಾಡ್ತಿರೋದು ಅಲ್ಲ. ನಾನು ಸಿದ್ದರಾಮಯ್ಯಕ್ಕೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಬಡವರು ಸೈಟ್ ಅಲಾಟ್ಮೆಂಟು, ಮೂಢ ಹಗರಣ, ದಲಿತರ ಹಣ, SC ST ಹಣ ಅಲ್ಲ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಿಕಾರಿನ? ಕಾಂಗ್ರೆಸ್ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ರೇ, ಈ ರಾಜ್ಯದ ಮುಖ್ಯಮಂತ್ರಿ ಬಿಕಾರಿನ ಅಲ್ಲ. SC ST ಹಣ ಬಿಕಾರಿನ? ಈ ರಾಜ್ಯ ಮುಖ್ಯಮಂತ್ರಿ ಬಂದ್ಬಿಟ್ಟು ಎಲ್ರಿಗೂ
ಹಣ ಆಗಲಿ ಎಲ್ಲ ಸಹಾಯ ಮಾಡಬೇಕು. ರಾಜ್ಯ ಜನತೆಗೆ ಸೈಟನ್ನು ಕೊಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು. ರಾಜ್ಯ ಜನ ಹತ್ರ ಕಿತ್ಕೊಂಡು ಈ ಪ್ರಕರಣದಲ್ಲಿ ಅಲ್ಲ ನೋಟಿ ಹೊಡೆದಿರೋ ಬಿಕಾರಿ ರೇ. ಈ ಪ್ರಕರಣದಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ. ಕಾಂಗ್ರೆಸ್ ಸರ್ ಎಲ್ಲ ಪಾರ್ಟಿಯವರು ಶಾಮೀಲಾಗಿದ್ದಾರೆ ಅನ್ನೋದು ಒಂದು ತಪ್ಪು. ಎಲ್ಲ ಪಾರ್ಟಿಯವರು ಶಾಮೀಲಾಗಿದ್ದಾರೆ ಅನ್ನೋದು ತಪ್ಪು ಒಂದು. ಸರ್ ನೋಡಿ, ಗಿಫ್ಟ್ ಡೀಡ್, ಒಂದು ನಿಮಿಷ, ಗಿಫ್ಟ್ ಡೀಡ್ ಅಂತ ಹೇಳ್ತಾರೆ. ಗಿಫ್ಟ್ ಡೀಡು ಹೌದು ಒಪ್ತೀನಿ, ಅರ್ಶಿಣದ ಕುಂಕುಮದ ಹೆಸರಲ್ಲಿ ಗಿಫ್ಟ್ ಡೀಡ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸರ್ ಗಿಫ್ಟ್ ಡೀಡು ನಾನು ನೋಡಿದ್ದೀನಿ, ಒಬ್ಬರು ಒಂದು ಸೈಟ್ ಇಲ್ಲ 2 ಸೈಟ್ ಕೊಡ್ತಾರೆ ಗಿಫ್ಟ್ ಡೀಡ್ ಹೆಸರಲ್ಲಿ. ಆದರೆ ಇವರು ಇಡೀ ಅಥಾರಿಟಿನೇ ಬರೆದು ಕೊಟ್ಬಿಟ್ಟಿದ್ದಾರೆ ಹೆಂಡತಿ ಹೆಸರ ಮೇಲೆ. ಏನು ಹೇಳಿ, ಇಡೀ ಫ್ಯಾಮಿಲಿಗೆ ಆ ಮೂಡ ಅನ್ನೋ ಅಥಾರಿಟಿನೇ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ನೈತಿಕತೆ. ಸರ್ ಎಲ್ಲ ಪಾರ್ಟಿಯವರು ಶಾಮೀಲಾಗಿದ್ದಾರೆ ಅಂತ ಹೇಳ್ತೀನಿ ನೀವು. ಸರ್ ಯಾವ ಪಾರ್ಟಿಯವರು ಶಾಮೀಲ್ ಆಗಿದ್ರು ಏನು ಹೇಳಿ, ಯಾವುದೇ ಪಾರ್ಟಿಯವರು ಶಾಮೀಲಾಗಿದ್ರು ಸರ್ ಲೆಫ್ಟ್ ರೈಟ್ ನೋಡ್ದಂಗೆ ಚಾರ್ಜ್ ಮಾಡಿ ಸರ್, CBI ಕೊಡಿ ಸರ್ ತನಿಖೆಗೆ. ಸಿಟ್ಟಿಂಗ್ CM ಇದಾರಲ್ಲ ಅವರೇ ವೈಯಕ್ತಿಕವಾಗಿ ಅವರು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಏನು ಹೇಳಿ, ಇಡೀ ಅಥಾರಿಟಿ ಬರ್ಕೊಂಡ್ಬಿಟ್ಟಿದ್ದಾರೆ ಹೆಂಡತಿ ಹೆಸರ ಮೇಲೆ. ಯಾವ ನೈತಿಕತೆ ಮೇಲೆ ತಗೊಂಡಿದ್ದಾರೆ ಅವರು? 1 ಸೈಟ್ 2 ಸೈಟ್ ತಗೊಂಡು ನೋಡಿದೀವಿ ನಾವು. ಇಡೀ ಅಥಾರಿಟಿನೇ ಮೂಡ ನಿಗಮನೆ ಬರ್ಕೊಂಡ್ಬಿಟ್ಟಿದಾರಲ್ರಿ ಅವ್ರ ಹೆಸರ ಮೇಲೆ. ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ನೀವೆಲ್ಲಾನು? ಈಗ ದೊಡ್ಡವರೇ ಒಂದು ಈಗ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ. ಮಾತಾಡ್ತಾ ಇದ್ದೀರಾ ನೀವು? ನಾನು ಕೇಳಿದ್ದು ಈಗ ಕ್ವಶನ್ ಈಸ್, ಈಗ ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಅರಿಶಿನ ಕುಂಕುಮ ಜಮೀನು ಬಂದಿದೆ. ಪ್ರಶ್ನೆ ಬಂದಿರತಕ್ಕಂಥದ್ದು ಅವರಿಗೆ ನಿಮ್ದಿದೆಯಲ್ಲ, ಸರ್ಕಾರ ನಿಮ್ದಿದೆಯಲ್ರಿ, ಸರ್ಕಾರ ನಿಮ್ದಿದೆಯಲ್ಲ, ಕ್ಲೇಮ್ ಮಾಡ್ರಿ ನೀವು. ಅವ್ರಿಗೆ ವಿಡ್ರಾ ಮಾಡಕ್ ಹೇಳಿ, ಬರ್ಕೊಂಡು ವಿಡ್ರಾ ಮಾಡಕ್ ಹೇಳ್ರಿ. ಪ್ರಶ್ನೆ ಇಷ್ಟೇ, ನೀವು ಅವರ ಇದ್ದ ಜಾಗದಲ್ಲಿ ಲೇಔಟಲ್ಲಿ ಸೈಟನ್ನು ಕೊಡಬೇಕಿತ್ತು, ಅದರ್ವೈಸ್ ಪಕ್ಕದಲ್ಲಿ ಕೊಡಬೇಕಿತ್ತು. ಆದರೆ ವಿಜಯನಗರದಲ್ಲಿ ಬೆಲೆ ಬಾಳುವಂಥ ಪ್ರದೇಶದಲ್ಲಿ 14 ನಿವೇಶನ ಕೊಟ್ಟಿರ್ತಕ್ಕಂಥ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ ಇದು ನಾನು ಮಾಡಿಲ್ಲ. ಮೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮೂಡ ಅಧ್ಯಕ್ಷದ ಸಂದರ್ಭದಲ್ಲಿ ಮೂಡದವರೇ ರೆಸಲ್ಯೂಷನ್ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಇದರಲ್ಲಿ ನನ್ನ ಒಂದೇ ಒಂದು ಪತ್ರ ಇಲ್ಲ, ಒಂದೇ ಒಂದು ಇಂಪ್ಲುಯೆನ್ಸ್ ಇಲ್ಲ, ಒಂದೇ ಒಂದು ನಾನು ಇಂಪ್ಲುಯೆನ್ಸ್ ಮಾಡಿರೋ ದಾಖಲಾತಿ ಇಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಅವತ್ತಿನ ಕಾಲದಲ್ಲಿ ನಾನು ನಿವೇಶನ ತೆಗೆದುಕೊಂಡಿಲ್ಲ. ಇದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. ಮೂಡಾದ ಅಧ್ಯಕ್ಷರು ಸೇರಿದಂತೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಹೊಣೆ ಅಲ್ಲ. ಆಯಿತು, ನೀವು ನನ್ನ ಸೈಟನ್ನು ವಾಪಸ್ ಕೊಡಿ, ನನ್ನ ಮೂಲ ಜಮೀನು ಬೆಲೆಯನ್ನು ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅಂದರೆ ನಾನು ಇಂಪ್ಲುಯೆನ್ಸ್ ಮಾಡೋದಕ್ಕೆ ಒಂದೇ ಒಂದು ಪತ್ರ ಇಲ್ಲ. ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾನು ಮಾಡ್ಬೋದಿತ್ತು, ಆದರೆ ನಾನು ಆ ಕೆಲಸವನ್ನು ಮಾಡಲಿಲ್ಲ. ಇದು BJP ಅವರು ಕೊಟ್ಟಿರ್ತಕ್ಕಂಥದ್ದು, ಮೂಡದವರು ಕೊಟ್ಟಿರ್ತಕ್ಕಂಥದ್ದು, ನನ್ನ ತಪ್ಪಿಲ್ಲ ಅಂತ ಹೇಳ್ತಾರೆ. ಆದರೆ ಅವತ್ತು ಇದ್ದಂಥವರು ನಿಮ್ಮ ಮೂಡ ಅಧ್ಯಕ್ಷರು ರಾಜ್ಯವರಿದ್ದರು, ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. ಅಂದರೆ ಇದರಲ್ಲೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮ್ಮ ಪ್ರಕಾರ? ಇವತ್ತು ನೋಡಿ, ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸಿ, ಇದು ಯಾವತ್ತು ಇದು ಪ್ರಶ್ನೆ ಅಲ್ಲ. ನೀವು ಕೇಳಿರ್ತಕ್ಕಂಥ ಯಾವುದೇ ಅಂಶಗಳು ಇವತ್ತು ಪ್ರಶ್ನೆ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ 5,000 ಕೋಟಿ ರೂಪಾಯಿ ಅಪವಾದ ಬಂದಿದೆ. ಈ ರಾಜ್ಯದ ಮುಖ್ಯಮಂತ್ರಿ ನೀವು, ನಿಮ್ಮ ಕುಟುಂಬದಲ್ಲಿ ಭೂಹಗರಣದ ಮೇಲೆ ನಿಮ್ಮ ಮೇಲೆ ಆರೋಪ ಬಂದಿದೆ. ನೀವು ಅಹಿಂದ ಮುಖ್ಯಮಂತ್ರಿಗಳು, ದಲಿತ ಮುಖ್ಯಮಂತ್ರಿಗಳು, ಸ್ವಚ್ಛ ಆಡಳಿತಗಾರರು ಅಂತ ಕ್ಲೈಮ್ ಮಾಡ್ತಿದ್ದೀರಿ. ಇಂಥ ಒಂದು ದೊಡ್ಡ ಹಗರಣ ನಿಮ್ಮ ಮೇಲೆ ಬಂದಿರೋದ್ರಿಂದ ಬೇರೆ ಯಾವುದೇ ವಿಷಯಗಳು ಕೂಡ ವಿಷಯ ಆಗೋದಿಲ್ಲ. ಇವತ್ತು ನೀವು ರಾಜೀನಾಮೆ ಕೊಡಬೇಕು. ನೈತಿಕತೆ ಮತ್ತು ಉತ್ತರದಾಯಕದ ಆಧಾರದ ಮೇಲೆ ನೀವು ರಿಸೈನ್ ಮಾಡಿ ರಾಜೀನಾಮೆಯನ್ನು ಕೊಟ್ಟು ನೀವು ಹಗರಣಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಜನ ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ಅದನ್ನು ಬಿಟ್ಟು ದಲಿತರ ಭೂಮಿಯನ್ನು ನೀವು ತಗೊಂಡು ಯಾವುದೇ ಒಂದು ಕಾನೂನಿನ ಕ್ರಮ ಮಾಡದಲೇ ಇವತ್ತು ನೀವು ಮುಗ್ಧರಂತ ಹೇಳ್ತಾ ಇದ್ದೀರಲ್ಲ. ಇವತ್ತು ನಾನು ಭೂಮಿ ತಗೊಂಡಿಲ್ಲ, ದಲಿತರ ಭೂಮಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಂದು ಸಾರಿ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ಅವಾರ್ಡನ್ನು ಮಾಡಿ ಅದನ್ನು 3,25,000 ರೂಪಾಯಿ ಕೋಟಿನ 3,25,000 ರೂಪಾಯಿ ಹಣವನ್ನು ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಇಟ್ಟ ಮೇಲೆ ಅದನ್ನು ನೀವು ಡಿನೋಟಿಫಿಕೇಶನ್ ಮಾಡೋಕ್ಕೆ ಬರೋದೇ ಇಲ್ಲ. ಅದು ನೀವು ಉಪಮುಖ್ಯಮಂತ್ರಿಗಳ ಕಾಲದಲ್ಲಿ ಮಾಡಿದ್ದೀರಿ. ಇದು ಯಾವುದೂ ಪ್ರಶ್ನೆ ಅಲ್ಲ. ನೀವು ಈ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಕುಟುಂಬ ಇವತ್ತು ಈ ಭೂಗರಣದಲ್ಲಿದೆ. ದಯಮಾಡಿ ನೀವು ಸ್ವಚ್ಛ ಮುಖ್ಯಮಂತ್ರಿಗಳಾಗಿ ಹೊರಗಡೆ ಬನ್ನಿ, ರಾಜೀನಾಮೆ ಕೊಡಿ ಅಂತ ನಾನು ತಮ್ಮೆಲ್ಲರ ಮೂಲಕ ಇವತ್ತು ಒತ್ತಾಯವನ್ನು ಮಾಡ್ತಿದ್ದೇನೆ. ಮೇಡಮ್, ನಿಮ್ಮದೇ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್, ನಿಮ್ಮದೇ ಶಾಸಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಎಲ್ಲರೂ ಒಂದಾಗಿದ್ದಾರೆ. ಅಸೆಂಬ್ಲಿಯನ್ನು ಮೊಟಕುಗೊಳಿಸ್ಲಿಕ್ಕೂ ಕಾರಣ ವಿಜೇಂದ್ರ ಅವರು ಒಂದು ಕಡೆ ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ DCM ಹತ್ರ ಹೋಗಿ ಫೈಲ್ ಇಟ್ಕೊಂಡು ಸಹಿ ಮಾಡಿಸ್ಕೊಳ್ತಾರೆ. ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗಿ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಇಲ್ಲಿ
ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ನಡೀತಿದೆ ಅಂತ. ಸರ್ ಆ ತರ ಏನಕ್ಕೆ ತಿಳ್ಕೊತೀರಾ? ಎಲ್ರಿಗೂ ಅವ್ರ ನಾನು ಹೇಳ್ತಾ ಇಲ್ಲ, ನಿಮ್ಮದೇ ನಾಯಕ ಆರೋಪ ಮಾಡ್ತಿದ್ದಾರೆ. ಅರವಿಂದ ಲಿಂಬಾವಳಿ ಅವರು ಟ್ವೀಟ್ ಮಾಡ್ತಾರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ. ಎವ್ರಿ ಡೇ ಒಬ್ಬೊಬ್ರು ಒಂದೊಂದ್ ತರ ಟ್ವೀಟ್ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಪಾರ್ಟಿ ಅವರೇ ಆರೋಪ ಮಾಡಿದ್ದಾರೆ ಅಂತ ಹೇಳಿ. ಅವ್ರ ಪಾರ್ಟಿ ಅವ್ರು ಆರೋಪ ಮಾಡಿಲ್ವಾ? ಕಾಂಗ್ರೆಸ್ ಅವರು ಆರೋಪ ಮಾಡಿಲ್ವಾ? ಟ್ವೀಟ್ ತೆಗೆದು ನೋಡಿ ಮಾಡಿದ್ದಾರೆ. ಏನು ಬೇಡ ಸರ್, ಇಷ್ಟೊಂದು ಹಗರಣ ನಡೀತಾ ಇದೆ. ಮೂಡ ಆಯ್ತು, ವಾಲ್ಮೀಕಿ ಆಯ್ತು, ದಲಿತರ ಹಣ ನುಂಗಿದ್ದಾಯ್ತು, ಟೂರಿಸಂ ಹಗರಣ, ಎಲ್ಲ ಕಾರ್ಮಿಕರ ದುಡ್ಡು ನುಂಗಿದ್ದಾರೆ. ನಾನು ನಿಮ್ಗೆ ಸಿದ್ದರಾಮಯ್ಯ ಅವ್ರಿಗೆ ಆಗ್ಲಿ ಇವ್ರದ್ದು ಕೇಂದ್ರದಲ್ಲಿರೋ ನಾಯಕರಿಗೆ ಒಂದೇ ಒಂದು ಕೇಳ್ತೀನಿ, ಇಷ್ಟು ದಿನ ಇಷ್ಟೊಂದು ಹಗರಣ, ಇಷ್ಟು ದೊಡ್ಡ ಹಗರಣಗಳು ನಡೀತಾ ಇದೆ. ದೇವೇಗೌಡರ ಬಗ್ಗೆ ಮಾತಾಡಿದವ್ರು ಇವ್ರು ಸೋನಿಯಾ ಗಾಂಧಿ ಯಾಕೆ ಸುಮ್ಮನೆ ಇದ್ದಾರೆ? ರಾಹುಲ್ ಗಾಂಧಿ ಯಾಕೆ ಸುಮ್ಮನೆ ಇದ್ದಾರೆ ಸರ್? ಯಾಕೆ ಕೇಂದ್ರದವ್ರು ಇಲ್ಲಿ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಕಾಂಗ್ರೆಸ್ ಗವರ್ಮೆಂಟ್ ಅವರು ಆನ್ಸರ್ ಮಾಡ್ಲಿ, ಅವರು ಆನ್ಸರ್ ಮಾಡು ಅಂತ ಹೇಳಿ ಅವ್ರಿಗೆ. ಯಾಕೆ ಬರ್ತಾ ಇಲ್ಲ? ಎಸ್, ಈಗ ವಿಷಯಕ್ಕೆ ಬರೋಣ. ಸುಮ್ಮನೆ ಕೂಗಾಟ, ಹಾರಾಟ, ಚೀರಾಟ ಬೇಡ, ವಿಷಯ ಪ್ರಸ್ತಾಪ ಮಾಡಿ. ಶಶಿ ಅವರೇ, ಸರ್ ಈ ಪ್ರಕರಣದಲ್ಲಿ ನಾನು ಹೇಳ್ತೀನಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಜಾಗನ ನ್ಯಾಯಯುತ ತೆಗೆದುಕೊಂಡಿದ್ದಾರೆ, ದಾಖಲಾತಿಲ್ ಕೂಡ ಇರುವಂಥದ್ದು. ಆದರೆ ಪ್ರಶ್ನೆ ಏನಂತ ಹೇಳಿದರೆ, ಬೆಲೆ ಬಾಳುವ ಜಾಗವನ್ನು ತೆಗೆದುಕೊಂಡು 14 ನಿವೇಶನ ತೆಗೆದುಕೊಂಡ್ರೆ ಪ್ರಶ್ನೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದ್ದೇ ಜಿಲ್ಲೆ, ಯಾಕೆ ವಿಜಯನಗರದಲ್ಲಿ ಅವ್ರ ಸೈಟ್ ತಗೋಬೇಕಿತ್ತು? ಹಾಗಾದರೆ ಇಲ್ಲೆಲ್ಲ ಒಂದು ಕಡೆ ಪರೋಕ್ಷವಾಗಿ ಈಗ BJP ಸರ್ಕಾರ ಇತ್ತು, BJPಯ ಮೂಡ ಅಧ್ಯಕ್ಷರೇ ಅವರಿಗೆ 14 ನಿವೇಶನ ಕೊಟ್ಟಿದ್ದಾರೆ. ಹಾಗಂತ ಎಲ್ಲ ಒಂದು ಕಡೆ ಇದ್ರ ಹಿಂದೆ ನೋಡಿದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ಸಲ್ವಾ ಸರ್? BJP ಅವಧಿನಲ್ಲೇ ಅವರು, ನಾನು ಹೇಳ್ತೀನಿ, ಅಂಡರ್ಸ್ಟ್ಯಾಂಡಿಂಗ್ ಅನ್ಸಲ್ವಾ ಇದು? ಯಾವ ಅಂಡರ್ಸ್ಟ್ಯಾಂಡಿಂಗ್ ಸರ್? ಕುಮಾರಸ್ವಾಮಿ ಅವರೇ ತಗೊಂಡಿದ್ದಾರಲ್ಲ ಸರ್, ಕುಮಾರಸ್ವಾಮಿ ಅವರೇ ತಗೊಂಡಿದ್ದಾರೆ ನಿವೇಶನ. ಎಲ್ಲ ಪಕ್ಷದವರು ತಗೊಂಡಿದ್ದಾರೆ. ಅವ್ರು ಅರ್ಜಿ ಹಾಕಿ, ಸಿದ್ದರಾಮಯ್ಯ ಅವರು ಅರ್ಜಿ ಹಾಕಿದ್ರು ವಿಜಯನಗರದಲ್ಲಿ ಕೊಡಿ ಅಂತ. BJP ಅವಧಿನಲ್ಲೇ ತಾನೇ ಕೊಟ್ಟಿರೋದು. BJP ಸರ್ಕಾರದ ಅವಧಿಯಲ್ಲಿ ನಿವೇಶನ ಕೊಟ್ಟಿರೋದು. ವಿಜಯನಗರದಲ್ಲಿ ಕೊಡಿ ಅಂತ ಹೇಳಿದ್ರು ಅವರು. ಹೇಳಿದ್ರು, ಅವ್ರು ಅರ್ಜಿ ಹಾಕಿದ್ರ ಕೊಡಿ ಅಂತ ಹೇಳಿ. ಹೇಳಿದ್ರು, ಅವರು ಅರ್ಜಿ ಹಾಕಿದ್ರ ಅವ್ರು ಕೊಡಿ ಅಂತ ಹೇಳಿ. ನೀವೇ ಹೇಳಿ. ನ್ಯಾಯಕ್ಕಾಗಿ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ. ಇದನ್ನ ಕರ್ನಾಟಕದವರು ಧ್ವನಿ ಎತ್ತುತ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೊಂದು ಭ್ರಷ್ಟ, ಇದೊಂದು ನ್ಯೂಸ್ ಎತ್ಕೊಂಡು ಸುಮ್ಮನೆ BJP ಅವರು ಎಣದ ಮೇಲೆ ಹಣ ಮಾಡೋರು. BJP ಅವರು 40,000 ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅಂದ್ಬಿಟ್ಟು ಸದನದಲ್ಲಿ ಯತ್ನಾಳ್ ಹೇಳಿದ್ದಾರೆ 40,000 ಕೋಟಿ ಭ್ರಷ್ಟಾಚಾರ ನಡೆದಿದೆ BJP ಸರ್ಕಾರದಲ್ಲಿ. ಕುಮಾರಸ್ವಾಮಿಗೆ, ಶೋಭಕ್ಕಂಗೆ, ಮತ್ತೊಬ್ರಿಗೆ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿಲ್ವಲ್ಲ, ಅದನ್ನ ಧ್ವನಿ ಎತ್ತಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಏನ್ ಸ್ವಾಮಿ, ಯಾಕೆ ಇವೆಲ್ಲ ಸೈಟು ಇಷ್ಟೆಲ್ಲ ಇದ್ದು ಯಾಕೆ ಆಸೆ ಅಂತ? ಆಸೆ ಏನಿಲ್ಲ. ಈ CM ಸಿದ್ದರಾಮಯ್ಯ ಸಾಹೇಬ್ರು ಏನು ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿಗೆ ಪರಿಹಾರ ಕೊಟ್ಟಿದ್ದಾರೆ. ಜಮೀನು ಇಲ್ಲ, ಯಾರು ಇಲ್ಲ, ಸುಮ್ಮನೆ ಇದು ಮಾಡ್ರಿ, ತನಿಖೆ ಮಾಡ್ಲಿ, ಚಾಲನೆ ಮಾಡ್ತಾರೆ, ನಡೀದಿರಿ, ಪರಿಹಾರ ಕೊಟ್ಟಿದ್ದಾರೆ ಅಷ್ಟೇ. ಪರಿಹಾರ ಕೊಡೋದ್ರಲ್ಲಿ ತಪ್ಪಿದೆಯಾ? ಇವಾಗ ನಾವು ನಮ್ಮ ಜಾಗ ತಗೊಂಡಿದ್ರಲ್ಲ ಗೌರ್ಮೆಂಟು, ನಾವು ಪರಿಹಾರ ಕೇಳಿದ್ವಿ, ಕೊಟ್ಟಿದ್ದಾರೆ. ಇಲ್ಲೇ ಕೊಡಿ ಅಲ್ಲೇ ಕೊಡಿ ಅಂತ ಕೇಳಿದೀವ? ಯಾವ್ದಾರ ಒಂದು ಲೆಟ್ರಲ್ಲಿ ಇದೆಯಾ? ಏನೂ ಇಲ್ಲ. ಇವರು BJP JDS ಅವರು ಹಿಂದೆ ಬಾಕ್ಲಿಂದ ಬರೋರು, ಮುಂದೆ ಬಾಕ್ಲಲ್ಲಿ ಬಂದು ಮುಖ್ಯಮಂತ್ರಿ ಆಗೋರು ಇಲ್ಲ. ಇವತ್ತೇನೋ ಮಾತಾಡ್ತಾರೆ, ಹಿಂದೆ ನಮ್ಮ ಸಾಹೇಬರು ಸಪೋರ್ಟ್ ಇಲ್ಲದೆ ಏನು ಮಾಡಿದರು? ಅಲ್ಲ, ನಮಗೆ ನಮ್ಮ ಸಾಹೇಬರು ಇವಾಗ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಹೆಂಗ್ ಲೆಟ್ರ್ ಹಾಕಿದ್ರು? ಹೆಂಗ್ ಲವ್ ಲೆಟ್ರ್ ಕಳ್ಸಿದ್ರ? ನಮಗೆ ಜಾಗ ಇಲ್ಲ, ಮನೆ ಕೊಡಿ ಅಂತ ಕಳ್ಸಿದ್ರ? ಹೆಂಗ್ ಕೊಟ್ರು ಕೇಳಿ. ಕುಮಾರಸ್ವಾಮಿ ಲವ್ ಲೆಟರ್ ಬರೆದ್ರ ಅಂತ ಕೇಳ್ತಾರೆ. ಯಾರು ಏನ್ಗೆ? 2017ರಲ್ಲಿ ಬದಲಿ ನಿವೇಶನ ಕೊಡಿ, ಅದ್ರಲ್ಲಿ ಒಂದಷ್ಟು ಒತ್ತುವರಿ ಆಗ್ಬಿಟ್ಟಿದೆ ಅಂತ. ಸರ್, ಇವ್ರ ಯೋಗ್ಯತೆಗೆ ಸೆಷನ್ನಲ್ಲಿ ಚರ್ಚೆ ಮಾಡಿ ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕಕ್ಕೆ ಹೇಳ್ರಿ. ಇವ್ರಿಗೆ ಯೋಗ್ಯತೆ ಇಲ್ಲ ಸೆಷನ್ ನಡೆಸಕ್ಕೆ, ಮುಟ್ಟುಗೊಳಿಸಿ ಆಚೆ ಬರ್ತಾರೆ. ನಾಚಿಕೆ ಆಗಬೇಕು. ನಿಮಗೆ ನಾಚಿಕೆ ಆಗ್ಬೇಕಂತ ಅವರು. ನಾಚಿಕೆ ಆಗ್ಬೇಕಾದ್ರೆ ನಮಗಲ್ಲ ಸ್ವಾಮಿ, ಅವ್ರಿಗೆ ಸ್ವಾಮಿ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾರು ಈ ತರ ಕೇಳ್ತಾರೆ? ಅವ್ರು ಹೇಳ್ತಾರೆ ನಿಮಗೂ ನಾಚಿಕೆ. ನಾಚಿಕೆನ ಇಲ್ದಿರೋರ್ಗೆ ನಾಚಿಕೆ ಹೆಂಗಾಗುತ್ತ್ರಿ? ನಾಚಿಕೆನ ಇಲ್ದಿರೋರ್ಗೆ ನಾಚಿಕೆ ಏನಕ್ಕಾಗುತ್ತೆ? ಇಡೀ ರಾಜ್ಯ ದೋಚಿರೋರ್ಗೆ ಎಲ್ರಿ ನಾಚಿಕೆ? ನಿಮಗೆ ನಾಚಿಕೆ ಅಲ್ವಾ? ನೀವು ತಗೊಂಡು ನಿಮಗೆ ನಾಚಿಕೆ ಆಗಲ್ವಾ? ಏನಕ್ಕೆ ನಾಚಿಕೆ ಆಗ್ಬೇಕು ಸರ್? ಯಾವ ಹಗರಣದಲ್ಲಿ ಬಂದಿದೀವಿ? ಇವ್ರದ್ದು ದರಿದ್ರ ಸರ್ಕಾರ ಬಂದ್ಮೇಲೆ ಬರೀ ಹಗರಣನೇ. ನಿಮ್ದು ದರಿದ್ರ ಸರ್ಕಾರ. BJP ಸರ್ಕಾರದವ್ರು ಬಸ್ಸಲ್ಲಿ ಓಡಾಡ್ತಾ ಇಲ್ವಾ? 2,000 ರೂಪಾಯಿ ತಗೊಂತ ಇಲ್ವಾ? ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ವಾ? BJP ಅವರು JDS ಅವರು ಯಾರು ತಗೊಂತ ಇಲ್ವಾ? ನೋಡಿ, ನಮಗ್ ಬರ್ಬೇಕಾಗಿರೋದು 57 ಕೋಟಿ ರೂಪಾಯಿ ಪರಿಹಾರ. ಇವ್ರು ಕೊಟ್ಟಿರೋದು 16 ಕೋಟಿ ಅಷ್ಟೇನೆ. ಅದಕ್ಕೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ ಅಂತ ಇವ್ರಿಗೆ ಹೊಟ್ಟೆ ಅವ್ರಿ. ನೋಡಿ, ನಮಗೆ
ಬರಬೇಕಾಗಿರೋದು 57 ಕೋಟಿ ರೂಪಾಯಿ ಪರಿಹಾರ ಹಣ ಕೊಟ್ಟಿರೋ ಸರ್ಕಾರದಿಂದ 16 ಕೋಟಿ ಇನ್ನೂ ನಮ್ಗೆ ಕೊಡ್ಬೇಕು. ಆಯ್ತು, ನಮ್ ಬದ್ಲಿ ಜಾಗವನ್ನು ಕೊಡ್ತಾರ ಇವರು? ಕೊಡ್ತಾರ? ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ಮಾನ ಮರ್ಯಾದೆ ಇದೆ ಇವ್ರಿಗೆ? ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ಬಿಜೆಪಿ ಅವ್ರಿಗೆ JDS ಅವ್ರಿಗೆ ಮಾತಾಡಕ್ಕೆ? ಎಸ್ ಸರ್. ಸರ್, ಈಗ ಸಿದ್ದರಾಮಯ್ಯನವರಿಗೆ ವಿಜಯನಗರದಂಥ ಸ್ಥಳದಲ್ಲಿ ಸೈಟನ್ನು ಕೊಟ್ಟಿದ್ದಾರಲ್ಲ, ಸರಿ ಆಯಿತು, ಅವರು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಿದ್ದೀರಾ. ಅವ್ರಿಗೆ ವಾಪಸ್ ಕೊಡ್ಬೋದಿತ್ತಲ್ಲ? ನಾನು ಹೇಳೋದು ವಾಪಸ್ ಕೊಡ್ಬೋದಿತ್ತಲ್ಲ. ಅದು ಅವರ ಪತ್ನಿಯವರ ಹೆಸರಲ್ಲಿದೆ. ಆಮೇಲೆ ಬದಲಿ ನಿವೇಶನ ಕೊಡುವಾಗ ಆವಾಗ ವಿಜಯನಗರ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಆವಾಗ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಸರ್. 20 ವರ್ಷ ಮುಂದೆ ಏನಿತ್ತು ವ್ಯಾಲ್ಯೂ? ಅದು ಏನಿತ್ತು ಸರ್ ವ್ಯಾಲ್ಯೂ ಆಗ 20 ವರ್ಷ ಮುಂದೆ ವಿಜಯನಗರಲ್ಲಿ? ಆಮೇಲೆ ಬದಲಿ ನಿವೇಶನ ಮಾತ್ರ ಅವರು ತಗೊಂಡಿರೋದು. ಎಲ್ಲ ಪತ್ರದ ಪೇಪರ್ ಇದೆ ನೋಡಿ ಅಂತೆ, ದೇವೇಗೌಡರು ಅವ್ರ ಅಂಶ ಮಾಡಿರೋಂಥ ಭ್ರಷ್ಟಾಚಾರ ಇದೆ ನೋಡಿ. ವಾಪಸ್ ಕೊಡ್ತಾರೆ ಅವರು, ವಾಪಸ್ ಕೊಡ್ತೀರಾ? ವಾಪಸ್ ಕೊಡ್ತೀರಾ ನೀವು ನಿಮ್ಮ ಸೈಟ್ನ? ಸರ್, ಬದಲಿ ನಿವೇಶನ ಅಂತ ಹೇಳ್ತಾರಲ್ಲ ಅವರು. ನಮ್ದು 1 ನಿಮಿಷ ಇರ್ರಿ, ನಮ್ದೇ 10 ಎಕರೆ KDBಗೆ ಹೋಗಿದೆ. ಒಳ್ಳೆ ಜಾಗದಲ್ಲಿ ಹೋಗಿರೋಂಥ ಜಾಗನ ಯಾವುದೋ ಬಂಡೆ ಹಳ್ಳದಲ್ಲಿ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡಲಿಲ್ಲ? ಮತ್ತೆ ಬದಲಿ ನಿವೇಶನ ನಮಗೂ ಕೊಡ. ಈಗ ಕುಮಾರಸ್ವಾಮಿ ಅವರು ನಿವೇಶನ ವಾಪಸ್ ಕೊಡ್ತಾರಂತ ಕೇಳ್ತಾರೆ ಸರ್. ನೆನ್ನೆ ಹೇಳಿದಾರಲ್ಲ ಸರ್, ಓಪನ್ ಆಗಿ ನನಗೆ ಸೈಟ್ ಕೊಟ್ಟರೆ ಗಿಫ್ಟ್ ಆಗಿ ಸಿದ್ದರಾಮಯ್ಯ ಕೊಟ್ಬಿಡ್ತೀನಿ ಅಂತ. ಇವಾಗ 800 ಕೊಟ್ಬಿಟ್ಟು ಇವ್ರು ಮಾರೋದು 800 ಕೊಟ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ ಕೇಳ್ತಾರ? ಹಂಗ ಲೆಕ್ಕ? 1000 ರೂಪಾಯಿ ಜಮೀನು ಕೊಟ್ಬಿಟ್ಟು 14,00,000 ರೂಪಾಯಿ ಲೆಕ್ಕದ ಪ್ರಕಾರ ಇವ್ರಿಗೆ 6 ಸೈಟ್ ಬರಬೇಕಾಗಿತ್ತು. ಈಗ ಅವ್ರು ಕೇಳ್ತಾರೆ, ನೀವು ಸೈಟ್ಗಳು ವಾಪಸ್ ಕೊಡ್ತೀರಾ? ಕುಮಾರಸ್ವಾಮಿ ಅವ್ರಿಗೆ ಸೈಟ್ಗಳೇ ಕೊಟ್ಟಿಲ್ಲ, ಎಲ್ಲಿ ವಾಪಸ್ ಕೊಡೋದು? ಸುಮ್ಮನೆ ಬಾಯಿ ಬಂದ ಮಾತಾಡ್ತಿರಲ್ರಿ ಸರ್. ಈಗ ನೀವು ವಾಪಸ್ ಕೊಡ್ತೀರಾ? ಯಾವುದು ನೋಡಿ, ನಾವು ಇವರ ಎರಡೂ ಪಾರ್ಟಿಗಳನ್ನ ಚರ್ಚೆ ಕರಿತೀವಿ. ಸಿದ್ದರಾಮಯ್ಯರ ಹತ್ರ ಮನವಿ ಮಾಡ್ಕೋತೀವಿ, ಇವ್ರು ಚರ್ಚೆಗೆ ಬರ್ಲಿ, ವಾಪಸ್ ಕೊಡ್ಲಿ, ನಾವು ವಾಪಸ್ ಕೊಡ್ತೇವೆ. ಬರ್ತಾರ ಚರ್ಚೆಗೆ? ಇವರು ಚರ್ಚೆಗೆ ಬರ್ತಾರ? ಇವರು ನಾಯಕರು ಯಾರು ವಾಪಸ್ ಕೊಡಲ್ಲ. ಪಾಪ ಇವರೆಲ್ಲ ಹೇಳ್ಕೊತಾರಲ್ಲ, ಯಾರು BJP ಕೊಡಲ್ಲ, ಕಾಂಗ್ರೆಸ್ ಕೊಡಲ್ಲ, JDS ಕೊಡಲ್ಲ. ಇವರು ಬಟ್ಟೆ ಹರ್ಕಂತಿದಾರೆ ಅಷ್ಟೇ. ನಾನು ಒಂದು ಮಾತು ಹೇಳಿದೆ, ಈ ಮೂಢ ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಈ ಮೂರೂ ಪಕ್ಷಗಳು ಒಂದೇ ತಾಯಿಯ ಮಕ್ಕಳು ಅಂತೇಳಿ. ಯಾರು ವಾಪಸ್ ಕೊಡಲ್ಲ ಸರ್, ನೀವು ಬಟ್ಟೆ ಹರ್ಕೊಂತೀರ ಅಷ್ಟೇ. ಇವತ್ತು ಹೇಳ್ತೀನಿ ಕೇಳಿ, ಇಡೀ ಇತಿಹಾಸ, ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಹಗರಣ ಒಬ್ಬ ಮುಖ್ಯಮಂತ್ರಿ ಮಾಡಿರೋದನ್ನ ಡೆಲ್ಲಿ ಸೆಷನಲ್ಲಿ ಚರ್ಚೆ ಮಾಡೋ ಮಟ್ಟಕ್ಕೆ ಹೋಗಿರಲಿಲ್ಲ. ಇವತ್ತು ಕರ್ನಾಟಕದ ಮಾನ ಮರ್ಯಾದೆ ಕಳೆದಿರೋ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನನ ಕ್ಷಮೆ ಕೇಳಬೇಕು. ಮತ್ತು 14 ನಿವೇಶನನ ವಾಪಸ್ ಸರ್ಕಾರಕ್ಕೆ ಕೊಡಬೇಕು. ಇಲ್ಲ ಕಾಂಗ್ರೆಸ್ ದುಡ್ದಂಥ ಕಾರ್ಯಕರ್ತರಲ್ಲ ಅವ್ರಿಗೆ ಕೊಟ್ಬಿಟ್ಟು. ಈಗ ನಿಮ್ದು ಅಷ್ಟೇ, ಕುಮಾರಣ್ಣ ಸೈಟ್ನ ವಾಪಸ್ ಕೊಟ್ಟು ನಿಮ್ಮ JDS ಕಾರ್ಯಕರ್ತರು ವಾಪಸ್ ಕೊಡ್ಬೇಕು. ಸ್ವಾಮಿ, ಕುಮಾರಣ್ಣಂಗೆ ಏನಾದರೂ ಸೈಟ್ ಏನಾದರೂ ಮೂಢದಿಂದ ಬಂದಿದ್ರೆ ಅದು ಪಾರದರ್ಶಕವಾಗಿ ನಡೆದು ವಾಪಸ್ ಕೊಡಲೇಬೇಕು ಅನ್ನೋದೇನಾದರೂ ಸಾಬೀತಾಯ್ತು ಅಂದರೆ 100% ವಾಪಸ್ ಕೊಡ್ತೀವಿ. ಸಾರಾ ಮಹೇಶ್ವರ ಹತ್ರ ಕೊಡಿಸ್ತೀರಾ ಸೈಟು? ಹಾಗೆ ಇವ್ರಿಗೆ ಆಗಿರೋಂಥ GT ದೇವೇಗೌಡರ ಹತ್ರ, GT ದೇವೇಗೌಡರ ಫ್ಯಾಮಿಲಿಗೆ ಏನ್ರಿ 80 ಸೈಟ್ ಅಂದ್ರೆ? ಪಾಪ ಇಲ್ಲಿ ಬೆಂಗಳೂರು ಕನ್ನಡದಲ್ಲಿ 25 ವರ್ಷ ಬಂದು ಒಂದು ಸೈಟ್ ಮಾಡಕ್ಕಲ್ಲ. 80 ಸೈಟು ಏನ್ರಿ? 80 ಸೈಟು 80 ಸೈಟು ಏನ್ರಿ? ಅದು ಏನ್ ಮಾಡ್ತಾರ್ರಿ ಅಷ್ಟೊಂದು ಸೈಟು? ಅದಕ್ಕೆ ಸೆಷನಲ್ಲಿ ಕರೆದ್ಬಿಟ್ಟು ಚುಮಾರಿ ಹಾಕಿ ಯಾರು ತಪ್ಪು ಮಾಡೋರ ಶಿಕ್ಷೆ ಕೊಡು. GT ದೇವೇಗೌಡರು ಬರಲೇ ಇಲ್ಲ. GT ದೇವೇಗೌಡರು ಬರಲೇ ಇಲ್ಲ. ನೀನು ಮುಖ್ಯಮಂತ್ರಿ ಆಗಿ ಪಲಾಯನ ಮಾಡ್ತೀಯಾ? ನಾಚಿಕೆ ಆಗ್ಬೇಕು ನಿನಗೆ. ಶಿಕ್ಷೆ ಕೊಡು ಹೋಲಿ. GT ದೇವೇಗೌಡರಿಗೆ ಏನ್ರಿ 80 ಸೈಟು? ಸುಮ್ಮನೆ ಕ್ಯಾಶುವಲ್ ಮತ್ತೆ 80 ಸೈಟು. 1 ನಿಮಿಷ ಸರ್, GT ದೇವೇಗೌಡರು ಇನ್ನೊಬ್ರು ಯಾರ್ದಾರ ಇರಲಿ, ಅಧಿವೇಶನ ಯಾಕೆ ಮುಟ್ಟುಗೊಳಿಸಿದ್ರಿ ಇವರು? ಅಲ್ಲಿ ಯಾಕೆ ಕೇಳಲಿಲ್ಲ? ಕೇಳಲಿಲ್ಲ? ಅಧಿವೇಶನ ಮುಂದುವರಿಸಬೇಕು. ನಮಗೆ ದಯವಿಟ್ಟು ಬೇಜಾರಾಗ್ತಿರ್ಲಿಲ್ಲ. ಎಸ್ ಟಿ ಹಣ, ಎಸ್ ಟಿ ಸೈಟು ನುಂಗಿರೋದ ನಿಮ್ಗೆ, ಅದೇ ನಮಗೆ ಬೇಜಾರಾಗ್ತಾ ಇರೋದು. ಅದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಅಲ್ಲ ಸರ್, ಏನ್ ಅಲ್ಲಿ ಕತೆ? ಪಾಪ ಮೈಸೂರಲ್ಲಿ ಬಡವ್ರು ಯಾರು ಸೈಟ್ ತಗೊಳಂಗೇ ಇಲ್ಲ ಅನ್ಸುತ್ತೆ. ಎಲ್ಲ GT ದೇವೇಗೌಡರು, ಸಿದ್ದರಾಮಯ್ಯ, ಸಾರಾ ಮಹೇಶ್ವರ್, ರಾಮದಾಸು, ಆ ದಾಸು, ಈ ದಾಸು, ನಾಗೇಂದ್ರ, ಕುಮಾರಸ್ವಾಮಿ, ಯಡಿಯೂರಪ್ಪನವ್ರ ಫ್ಯಾಮಿಲಿ, ಯಡಿಯೂರಪ್ಪನವರ ತಂಗಿ ಮಕ್ಕಳು, ಇವ್ರಿಗೇನ್ರಿ ಸೈಟು? ಪ್ರತಿನಿತ್ಯ ಪತ್ರಿಕೆಗಳು ಓದ್ತಾ ಇದ್ದೀವಲ್ಲ ಏನೇನು ಮಾಡ್ತಾ ಇದ್ದಾರೆ ಅಂತ. ಈಗ ಮುಖ್ಯಮಂತ್ರಿ ಅವರು ಕಳೆದ ಎಲೆಕ್ಷನ್ ಅಲ್ಲಿ ಯಾಕೆ ಇದನ್ನೆಲ್ಲ ನಂದಿದೆ, ಇದು ಇಷ್ಟು ಸೈಟ್ ಇದೆ, ಇಷ್ಟು ಇದೆ ಅಂತ ಮಾಡಿ ಈಗ ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ.
ಒಪ್ಕೊಳ್ಳಿ ಸ್ವಾಮಿ. ಹಂಗೇನಾದ್ರೂ ಇದ್ರೆ ಈ ಪ್ರಕರಣವನ್ನ ಪಾರದರ್ಶಕವಾಗಿ ತನಿಖೆ ಮಾಡಿಸಿ ಇದನ್ನ CBI ಕೊಡ್ಲಿ. ಬೇಡ ಅಂದವ್ರು ಯಾರು? ಯಾಕೆ ಕೊಡ್ತಾ ಇಲ್ಲ? ರೇವಣ್ಣರೇ, ನಿಮ್ದು ಎಷ್ಟು ಸೈಟ್ ಇದೆ ಮೂಡಾದಲ್ಲಿ? ಯಾರು ನಿಮ್ದು ಎಷ್ಟು ಸೈಟ್? ಸರ್ ನಾವು ಇಂಥ ಭ್ರಷ್ಟ ಮುಖ್ಯಮಂತ್ರಿ ನಮ್ಮಂತರಿಗೆ ಸೈಟ್ ಕೊಡ್ತಾರಾ? ನಮ್ಗಲ್ಲ. ಏನ್ರಿ ನಿಮ್ಮ GT ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ನಿಮಗೆ ಇದೇನ್ರಿ ಇದು? ಇದ್ಯಾವ ನ್ಯಾಯ ಸರ್? ಅವ್ರ ಮಾತ್ರ ತಗೊಂತಾರೆ, ಪಾಪ ನೀವ್ ಯಾಕೆ ತಗೋಬಾರ್ದು? ನೋಡಿ ಸರ್, ಇವೆಲ್ಲ ಸುಳ್ಳು. GT ದೇವೇಗೌಡರು ಇದೆ, DP ದೇವೇಗೌಡರು ಕೂಡ ಇದೆ, ದಾಖಲಾತಿ ನಮ್ಮ ಹತ್ರನೂ ಇದೆ, ಅದು ಪಬ್ಲಿಕ್ ಡೊಮೈನ್ ಇದೆ. ಆಯ್ತಾ? ಪಾಪ ನೀವು ಡಿಪೆಂಡ್ ಮಾಡ್ಕೊಂತೀರಾ. ಆಯ್ತು, ಎಲ್ರಿ ನಿಮ್ GT ದೇವೇಗೌಡ ಎಲ್ರಿ ಮಾತಾಡ್ತಿಲ್ಲಲ್ರಿ? ಆಯ್ತು, ಒಂದು ಕೆಲಸ ಮಾಡಿ ಸರ್, ಎಲ್ಲರದು ಸೇರಿ CBI ತನಿಖೆ ಕೊಡಿ ಸರ್. ಎಲ್ಲರಿಗೂ ಶಿಕ್ಷೆ ಆಗಲಿ, CBI ತನಿಖೆ ಕೊಡಿ ಸರ್. ಅಲ್ಲ ಸರ್, ನೀವು ಹೇಳ್ತಿದ್ದೀರಲ್ವಾ, ಇವಾಗ 14 ಸೈಟ್ ಹಗರಣ ಅಂತ ಬಂದ್ಮೇಲೆ ಅರ್ಶಿನ ಕುಂಕುಮ ಅಂತ ಹೋಯ್ತು. ಅದ್ರ ಬದಲು ಅದೇನಂತ ಇತ್ತು, ಸ್ವಂತ ಆಸ್ತಿ ಅಂತ ಇತ್ತು ಅಲ್ವಾ? ಮತ್ತೆ ಯಾವಾಗಲೂ ದೇವೇಗೌಡರನ್ನೇ ಗುರಿ ಮಾಡ್ತಿರಲ್ವಾ? ನೀವು ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಆಗ್ಬೇಕಾದ್ರೆ ದೇವೇಗೌಡರ ಫ್ಯಾಮಿಲಿನ ಏನಕ್ಕಾದ್ರೂ ಒಂದು ಸಿಕ್ಕಿಸ್ತೀನಿ ಅಂತಾನೆ ಪ್ರಮಾಣ ವಚನ ಮಾಡಿದ್ದೀರಾ. ನೀವು ಏನಕ್ಕೆಲ್ಲ ಕರೆದಿದ್ದೀರಾ? ಕುಮಾರಸ್ವಾಮಿ ಅವರು 40 ವರ್ಷದ ಹಿಂದೆ 34,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. ಮತ್ತೆ ನಿವೇಶನದಲ್ಲಿ ಒಂದ್ ನಿಮಿಷ, ಯಾರಾದ್ರೂ ನಿವೇಶನದಲ್ಲಿ ಕೈಗಾರಿಕೆ ಕಟ್ಟಕ್ಕಾಗುತ್ತಾ? ಕಂಪ್ನಿ ಕಟ್ಟಕ್ಕಾಗುತ್ತಾ? ಕೇಳ್ತಿರೋ ಕ್ವಶನ್ಗಳು ಏನಂತ ಇದೆ? ಮೊನ್ನೆ CID ಮೇಲೆ ಕೇಸ್ ಹೋಗಿದ್ದೀರಾ, ಏನಕ್ಕೆ ಹೋಗಿದ್ದೀರಾ? ನಿಮ್ದು ಹಗರಣ ಇಲ್ಲ ಅಂದ್ಮೇಲೆ, ನಿಮ್ಗೆ ಯಾವುದೇ ಭಯ ಇಲ್ಲ ಅಂದ್ಮೇಲೆ CID ಏನಕ್ಕೆ ಸಿಕ್ಸಿದ್ರಿ ನೀವು? ಫಸ್ಟ್ ಇದೆ ಅಲ್ರಿ. ನೋಡಿ, ದೇವೇಗೌಡರು ಥರ ರಾಜಕಾರಣ ಇನ್ನೂ ಹುಟ್ಟಲ್ಲ, ಮುಂದಕ್ಕೂ ಹುಟ್ಟಲ್ಲ. ನಿಮ್ಮ ತಾಕತ್ತಿದ್ರೆ ಅದು ಯಾವ ಪಕ್ಷ, ಅದೇನು ಎಂಥ ಪಕ್ಷನಾರ ಈ ಕರ್ನಾಟಕದಲ್ಲಿ ಕಟ್ಟಿ ನೀವು ಏನು ಪ್ರೈಮ್ ಮಿನಿಸ್ಟರ್ ಆಗಿ ತೋರಿಸಿ, ಅವತ್ತು ನಿಮ್ಮನ್ನು ಎಲ್ಲ ಪಕ್ಷದವ್ರನ್ನ ಒಪ್ಕೋತೀನಿ. ಒಂದು, ನೀವು ಇದೇ ಬೆಂಗಳೂರಲ್ಲಿ ದೇವೇಗೌಡರಿಗೆ ಒಂದು ಒಳ್ಳೆ ರೋಡ್ಗೆ ದೇವೇಗೌಡರು ಹೆಸರಿಟ್ಟಿದ್ದೀರಾ? ದೇವೇಗೌಡರು ಎಂಥ ರಾಜಕಾರಣಿ, ಅವರು ಯಾವ ಜಾತಿನಾರಾಗಿರಲಿ ಏನಾರಾಗಿರಲಿ, ದೇವೇಗೌಡರು ಅಂತ ರಾಜಕಾರಣಿಗಳು ಈ ದೇಶದಲ್ಲಿ ಇಲ್ಲ. ಹೌದು, ಎಸ್, ಆಯ್ತು, ಒಪ್ಪೋಣ. ಆದರೆ ಭ್ರಷ್ಟಾಚಾರ ವಿಚಾರ ಬಂದಾಗ ಯಾರು ಕೂಡ ಹೊರತಲ್ಲ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಅವರ ಪುತ್ರ BY ವಿಜೇಂದ್ರ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು, ಅವರ ಕುಟುಂಬದವರೇ, ಅವರ ತಂಗಿಯ ಬಗರೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿರೋ ದಾಖಲಿದೆ ಇರುವಂಥದ್ದು. ಪಬ್ಲಿಕ್ ಡೊಮೈನ್ಲಿದೆ, ನಮ್ಮ ಹತ್ರನಿದೆ, ಎಲ್ಲರ ಹತ್ರಲ್ಲಿದೆ. ಇವತ್ತು BY ವಿಜೇಂದ್ರ ಅವರು ಅಶೋಕರ ಜೊತೆ ಸೇರಿಕೊಂಡು ಅಶೋಕರ ಮೇಲೆ ಕೂಡ ಒಳಗೆ ಇಲ್ಲೇ ಅವ್ರದ್ದು ಕೂಡ ಭೂ ಅಕ್ರಮ ಸಮಿತಿ ಆದ ಸಂದರ್ಭದಲ್ಲಿ ಅವರು ಕೂಡ ಅವ್ರ ಮೇಲೆ ಆರೋಪ ಇರತಕ್ಕಂಥದ್ದು. ಈಗ ಅಲಗೆ ಒಡೆಯರ್ಲಿ ಕೂಡ ಅಶೋಕರ ಮೇಲೆ ಗಂಭೀರ ಆರೋಪ ಇದೆ, ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಯಡಿಯೂರಪ್ಪನವರ ಕುಟುಂಬದವರು ಸೈಟನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರೇ ಪಾದಯಾತ್ರೆಯನ್ನು ಹೋಗ್ತಿದ್ದಾರೆ. ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅವರು ಈಗ ಓನ್ಲಿ ಸಿದ್ದರಾಮಯ್ಯ ಇಳಿಸಿ ಅಂತ ಹೋಗಂಗಿಲ್ಲ. ನೀವು ನಿಮ್ಮ ವಿರುದ್ಧವನ್ನು ಕೂಡ ಹೋರಾಟವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸರ್ ನೋಡಿ, ನಿಮ್ಮ ಪ್ರಶ್ನೆ ಸರಿ ಇದೆ ಆ್ಯಕ್ಚುಲಿ. ನೋಡಿ, ಅಥಾರಿಟಿ, ಈಗ ಸರ್ ಅಥಾರಿಟಿ ಅಂತ ಹೇಳಿದ್ರಿ ನೀವು, ಮೂಡ ಅಥಾರಿಟಿ. ಸರ್, ಸೈಟ್ ತೊಗೊಳ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸರ್, ನಾನು ಹೇಳೋದು. ಆದರೆ ಹಗರಣದ ರೂಪದಲ್ಲಿ ಯಾರು ಸೈಟ್ ತೊಗೋಬಾರ್ದು. ಏನು ಹೇಳಿ, ಸೈಟ್ ಎಲ್ಲರೂ ಯಾರು ಬೇಕಾದ್ರೆ ಪಾಪ ಪ್ರಾಮಾಣಿಕವಾಗಿ ಹೇಳಿದ್ರು, ಹಗರಣ ರೂಪದಲ್ಲಿ ಯಾರು ತಗೋಬಾರ್ದು ಅಂತ. ಯಡಿಯೂರಪ್ಪ ಕುಟುಂಬದವರು ತಗೊಂಡಿದ್ದಾರೆ, ದೇವೇಗೌಡರು ಕುಟುಂಬದವರು ತಗೊಂಡಿದ್ದಾರೆ, ಎಲ್ಲರೂ ತೆಗೆದುಕೊಂಡಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಮಾತನಾಡಿದೆ. ದೊಡ್ಡೇರಿಯವರೇ, ಇದು ಯಾವ ನ್ಯಾಯ ಸ್ವಾಮಿ? ನೀವು ಸೈಟ್ ತಗೊಳ್ಳೋದಂತೆ, ಅವ್ರು ಕಳ್ಳರು ಅಂತ ನೀವು ಹೋಗಿ ಪಾದಯಾತ್ರೆ ಮಾಡೋದಂತೆ. ಇಲ್ಲಿ ಯಾರು ಕಳ್ಳರು ಹಂಗಾದ್ರೆ? ಕಳ್ಳರು ಇದ್ದ ಮೂವರಲ್ಲಿ ಕದ್ದವರು ಯಾರು? BJP, JDS, ಕಾಂಗ್ರೆಸ್, ಈ ಮೂವರಲ್ಲಿ ಕಳ್ಳರು ಯಾರು? BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅದು ಯಾರಾದರೂ ತಪ್ಪು ಮಾಡಿದ್ರೆ ಅದು ತಪ್ಪೇ. ನೋಡಿ, ದೊಡ್ಡೇರಿಯವರು ಪ್ರಾಮಾಣಿಕವಾಗಿ ಹೇಳಿದರು. ಯಡಿಯೂರಪ್ಪನ ಕುಟುಂಬದವರು ಸೈಟ್ ತಗೊಂಡಿದ್ದಾರೆ, ದೇವೇಗೌಡರ ಕುಟುಂಬದವರು ಸೈಟ್ ತಗೊಂಡಿದ್ದಾರೆ, ಕಾಂಗ್ರೆಸ್ ಕುಟುಂಬದವರು ತಗೊಂಡಿದ್ದಾರೆ. ಆದರೆ ಯಾವ ರೀತಿ ತಪ್ಪನ್ನು ಮಾಡಿ, ತಪ್ಪಿನ ಮಾಹಿತಿಗಳ ಮೂಲಕ ಅವರು ಮಾಡಿದ್ದಾರೆ, ಹಗರಣವನ್ನು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ದೊಡ್ಡ ಹಗರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಯನ್ನು ಖಜಾನೆಯಿಂದ ನೇರವಾಗಿ ತಪ್ಪು 18 ಖಾತೆಗಳ ಮೂಲಕ ಒಡೆದಂತಹ ರಾಜ್ಯ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ, ಇವತ್ತು ಅವರು ಜೈಲಿನಲ್ಲಿದ್ದಾರೆ. ಅವರ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಇದೆ. ರಾಜ್ಯದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಣಕಾಸು ಮಂತ್ರಿ ಆಗಿದ್ದಾರೆ. ಅವರ ಒಂದು ಕನ್ಸರ್ನ್ ಇಲ್ದಲೇ ಇದು 187 ಕೋಟಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದೆಲ್ಲ ಉಪಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದಲಿತರ ಭೂಮಿಯನ್ನು ಡೆಪಾಸಿಟ್ ಮಾಡಿರ್ತಕ್ಕಂಥ, ಸರ್ಕಾರಕ್ಕೆ ವಶಕ್ಕೆ ಪಡೆದಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಒಂದು ಸೈಟನ್ನು
ಅಭಿವೃದ್ಧಿ ಆಗಿರೋ ಕಡೆ ಕೊಡಬಾರ್ದಾಗಿತ್ತು. ಆ ಕೇಸರಿ ಗ್ರಾಮದಿಂದ ನಂತರದ ಲೇಔಟ್ಗಳೆಲ್ಲ ಕೊಡಬೇಕು. ನಿಮಗೆ ಮುಖ್ಯಮಂತ್ರಿಗಳಾಗಿ ನಿಮಗೆ ಈ ನ್ಯಾಯ ಅನ್ವಯದ ಆಗೋದಾದರೆ ನಮ್ಮೆಲ್ಲ ರೈತರುಗಳಿಗೆ ಕೂಡ ಸದಾಶಿವನಗರದಲ್ಲಿ ಕೊಡಿ, ಜಯನಗರದಲ್ಲಿ ಕೊಡಿ, ಮಲ್ಲೇಶ್ವರಮಲ್ಲಿ ಕೊಡಿ, ಬನಶಂಕರಿಲಿ ಕೊಡಿ. ನಮ್ಮ ಲಕ್ಷಾಂತರ ರೈತರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನಿಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಇರಲಿಕ್ಕೆ ಸಾಧ್ಯವೇ ಸರ್? ನೀವು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ದಯಮಾಡಿ ನೀವು ಎಲ್ಲರಿಗೂ ಒಂದೇ ನ್ಯಾಯವನ್ನು ಮಾಡಬೇಕು. ಅದಕ್ಕೋಸ್ಕರ ತಾವು ದಯಮಾಡಿ ರಿಸೈನ್ ಮಾಡಿ ಜನರ ಮುಂದೆ ಹೋಗಿ, ಆಯೋಗದ ಮುಂದೆ ಹೋಗಿ ಪರಿಶುದ್ಧರಾಗಿ ಬಂದು ನೀವು ಇನ್ನೂ 4 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರಿ ಅಂತ ಮೇಡಮ್, ಈ ಪ್ರಕರಣದಲ್ಲಿ ಎಲ್ಲರೂ ಇದ್ದಾರೆ. ಇದು ಯಾರಿಗಾಗಿ ಹೋರಾಟ ರೀ? ಜನರ ಸಮಸ್ಯೆ ಇದೆ, ಫ್ಲಡ್ ಬಂದಿದೆ, ಯಾರು ಕೇಳೋರೇ ಇಲ್ಲಲ್ರಿ. ಸರ್, ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಹಗರಣದಲ್ಲಿ ನಿಮ್ಮ ಪ್ರಕಾರ ಎಲ್ಲರೂ ಇದ್ದಾರೆ, JDS, BJP, ಕಾಂಗ್ರೆಸ್ ಎಲ್ಲರೂ ಇದ್ರೆ ಎಲ್ರಿಗೂ CBI ತನಿಖೆ ಆಗಲಿ, ಜನರಿಗೆ ನ್ಯಾಯ ಕೊಡಿಸ್ಲಿ. ಬಟ್ ಇದರಲ್ಲಿ ಇನ್ನು ನಾನು ಅವ್ರಿಗೆ ಇನ್ನೊಂದು ಹೇಳ್ತೀನಿ. ಬಟ್ ಏನು ಗೊತ್ತಾ ಸರ್, ಇವ್ರದ್ದು ದೊಡ್ಡ ಹಗರಣ ಅಂದ್ರೆ ಏನಂದ್ರೆ, ಇವ್ರದ್ದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದೇ 130 ಸೀಟ್. ಮಾತಾಡಕ್ ಬಿಡ್ರಿ, ಮಾತಾಡ್ತಾ ಇಲ್ವಾ? 130 ಸೀಟ್ ಇವ್ರು ಗೆದ್ದಿರೋದು. ಬಿಟ್ಟಿ ಬಾಕಿದಲ್ಲಿ ಗೆದ್ದಿ ಆದ್ಮೇಲೆ ಮಾಡಿರೋದೇನೋ ಬರೀ ಹಗರಣನೇ. ನಾವು ನ್ಯಾಯವಾಗಿ ಇದು ಮಾಡ್ಕೊಡಕ್ ರೆಡಿ ಇದೀವಿ. ನಮ್ಮ ಪಕ್ಷದವರಾಗ್ಲಿ ಯಾರೇ ಇರಲಿ ಸರ್, CBI ಇದು ತನಿಖೆ ಆಗ್ಲಿ, ನ್ಯಾಯದ ಪರವಾಗಿ ನಾವಿದೀವಿ, ಜನರ ಪರವಾಗಿ ನಾವಿದೀವಿ. ಮೇಡಮ್, ಈ ಮೂಡ ಹಗರಣ ಬಗ್ಗೆ ತಮಗೆ ಗೊತ್ತಿದೆ ಅನ್ಸುತ್ತಲ್ವಾ? ನಿಮಗೆ ಪಾಪ ಸೈಟ್ ಇದೆಯಾ ನಿಮ್ದೇನಾದ್ರು? ಹಾ, ನಾವು ಮಾಡ್ಕೊಂಡಿದೀವಿ. ಅಲ್ಲ ರೀ, ಯಾರು ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಆಧುನಿಕ ಬಸವೇಶ್ವರರು, ಅವ್ರಿಗೆ ಅಲ್ಪಸಂಖ್ಯಾತರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದವರಿಗೆ ಅಂತ ಹೇಳ್ಕೊಂಡು 15 ಸೀಟ್ಗಳನ್ನ 15 ಸೈಟ್ಗಳನ್ನ ತಗೊಂಡಿದ್ದಾರಲ್ಲ, ನಾಚಿಕೆ ಆಗ್ಬೇಕು. ಉಳಿದವರಿಗೆ ಬಿಜೆಪಿ ಅವರಿಗೆ, JDS ಬಿಜೆಪಿ ಅವರಿಗೆ, JDS ನವರಿಗೆ ಏನಾಗಬೇಕು? ಅದು ಅವರು ಮುಖ್ಯ ಈಗ ಅವ್ರಿಗೆ ನಾಚಿಕೆ ಆಗ್ಬೇಕಂತ ಹೇಳಿದ್ರು. ಓಕೆ, ಬಿಜೆಪಿ ಅವರು ತಗೊಂಡಿದ್ದಾರೆ, JDS ತಗೊಂಡಿದ್ದಾರೆ, ಅವ್ರಿಗೆ ಏನಾಗ್ಬೇಕು ಹೇಳಿ? ಅವ್ರದಿರ್ಲಿ. ನಾವು ಮಾತಾಡಕ್ ಬಂದಿರೋದು ಸಿದ್ದರಾಮಯ್ಯನ ವಿರುದ್ಧ. ಅಲ್ಲ ರೀ, ತಪ್ಪು ಯಾರು ಮಾಡಿದ್ರೆ ತಪ್ಪಲ್ವೇನ್ರಿ? ನೀವು ಕಳ್ತನ ಮಾಡಬಾರ್ದಂತ, ಅವ್ರು ಮಾತ್ರ ಮಾಡಬಾರ್ದಂತ. ನೋಡ್ರಿ, ಒಬ್ಬ ಮುಖ್ಯಮಂತ್ರಿ ಆದವರು ಇನ್ನೊಬ್ಬರ ಬಗ್ಗೆ ತಪ್ಪು ಹೇಳಕ್ ಬದ್ಲೆ ನಿನ್ನ ತಪ್ಪನ್ನ ತೋರಿಸ್ಕೋಬೇಕು. ನಂಬರ್ 1. ನಂಬರ್ 2 ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆದ್ರೆ ಅವರು ನಿವೃತ್ತ ನ್ಯಾಯಾಧೀಶರನ್ನ ಮೂಡ ಹಗರಣ ತನಿಖೆಗೆ ಇಟ್ಟಿದಾರಲ್ಲ, ಅದು ಎಷ್ಟು ಸರಿ? ಅವ್ರಿಗೆ ಬೇಕು ಅಂತಾನೆ ನಿವೃತ್ತ ನ್ಯಾಯಾಧೀಶರನ್ನ ಇಟ್ಟಿದ್ದಾರೆ. ಇಲ್ಲ, ಅವರು ಹೊಂದಾಣಿಕೆಗೋಸ್ಕರ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇದನ್ನ ಮುಚ್ಚಾಕ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಅಯ್ಯೋ, ಸಿದ್ದರಾಮಯ್ಯ ಅವ್ರದ್ದು ಹಗರಣ ಹೇಳಿದ್ರೆ ದೊಡ್ಡದಾಗತ್ತೆ. ಒಬ್ರು ನೋಡ್ರಿ, ಒಂದು ಕುಂಕುಮದ ರೂಪದಲ್ಲಿ ಅವ್ರ ಹೆಂಡತಿ ಕೊಟ್ರಂತೆ. ಇದೆಲ್ಲಾದ್ರೂ ಇದೆಯಾ? ಅಲ್ಲ, ಅದು ಕೊಡ್ಬೋದಾ? ಅಲ್ಲ, ಕೊಡ್ಬೋದಾ? ನಿಮ್ಮನೇಲಿ ನಿಮ್ಮ ತಮ್ಮ ಇದ್ರು ಕೊಡ್ಬೋದು, ಕೊಡೋದು ತಪ್ಪೇನಲ್ಲ. ಎಲ್ಲ ಕಡೆ ಕೊಡ್ತಾರೆ, ಅದು ಪದ್ಧತಿ. ಅದನ್ನ ಯಾರು ವಿರೋಧ ಮಾಡಕ್ ಬರಲ್ಲ. ನೀವು ಕೊಡೋದು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಅಷ್ಟೊಂದು ಎಷ್ಟಾರ ಕೊಡ್ಬೋದು. ಅವ್ರು ಇಡೀ ಆಸ್ತಿನೂ ಕೊಡ್ಬೋದು, ಇಡೀ ಆಸ್ತಿನೂ ಕೊಡ್ಬೋದು. ಆಸ್ತಿ ಕೊಡ್ಲಿ. ಪಾಪ ನಿಮ್ ಬ್ರದರ್ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬ್ರದರ್ ಕೊಟ್ಟಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ. ಸಿದ್ದರಾಮಯ್ಯ ಅವರು CM ಆದ್ಮೇಲೆ ಕುಂಕುಮದ ರೂಪದಲ್ಲಿ ಬರುತ್ತಾ ಸರ್? ಸಿದ್ದರಾಮಯ್ಯ ಅವರು CM ಆದ್ಮೇಲೆ ಕುಂಕುಮದ ರೂಪದಲ್ಲಿ SC ಯಾವಾಗ ಬೇಕಾದ್ರೆ ಕೊಡ್ಬೋದು. ಅಲ್ಲ, ಅವ್ರು ಆದಾಗ್ಲೇ SC ST ಲ್ಯಾಂಡ್ ಇಂಟು ಕನ್ವರ್ಟೆಡ್ ಇಂಟು ಬಂಜರು ಭೂಮಿ ಎಲ್ಲ ತಗೊಳಲ್ಲ. ಸದಾಶಿವನಗರ ಬೆಂಗಳೂರಲ್ಲಿ ಡಾಲರ್ಸ್ ಕಾಲೋನಿ ಯಾವ ತರ ಇದೆ, ಅದೇ ಭೂಮಿ ಬೇಕಾ ಇವ್ರಿಗೆ? ನಾನು ಹೇಳ್ತೀನಿ, ಅವ್ರಿಗೆ ಬನ್ರಿ ತೋರಿಸ್ತೀನಿ. ಈಗ ಚರ್ಚೆ ಮಾಡೋಣ. ಎಸ್ ಸರ್. ಈಗ ಅವ್ರು ಹೇಳಿದ್ರು CBI ಕೊಡಿ ಅಂದ್ರೆ ಇವರು CBI ಕೊಡಿ ಅಂತಾರೆ, ಅವರು CBI ಕೊಡಿ ಅಂತಾರೆ. ಅವ್ರದೇ ಸರ್ಕಾರ ಇದ್ದಂತಾಗ ಅವ್ರೇನ್ ಮಾಡ್ತಾರೆ? ಕಡ್ಲೆಕಾಯಿ ತಿಂತಿದ್ರಾ? ಅವ್ರು ಕೊಡಕ್ಕೆ ಆಗ್ತಾ ಇರ್ಲಿಲ್ವಾ? ಅವ್ರೇ ಕೊಡ್ಲಿಲ್ಲ ಅವ್ರು CBIಗೆ? ಅವ್ರು CBI ಇರ್ಲಿಲ್ವಾ? ಒಂದು ನಮ್ಮ ಅಕ್ಕ ಪಾಪ ಮಾತಾಡ್ತಾ ಇದ್ರು. ಈಗ ಅವ್ರು ಬಂದಿರೋದು ಸಿದ್ದರಾಮಯ್ಯನ ಬಗ್ಗೆ ಅಷ್ಟು ಮಾತಾಡ್ತಾರಲ್ಲ. ಸಿದ್ದರಾಮಯ್ಯ ಕೊಟ್ಟಂತ ಯೋಜನೆ ಅಂತ ಇದು ಸರ್ಕಾರಿ ಬಸ್ ಅಲ್ಲಿ ಫ್ರೀಯಾಗಿ ಬಂದಿದ್ದಾರೆ ಅವರು. ಅದು ತಾಕತ್ತು, ಸಿದ್ದರಾಮಯ್ಯ ತಾಕತ್ತು. ಮತ್ತೆ ಕೇಳ್ತಾರೆ ಅವರು, ಅಲ್ಲ ಬಸ್ ಅಲ್ಲಿ ಬಂದ ಬಸ್ ಅಕ್ಕಿ ತಗೊಳ್ತೀರಾ ಎಲ್ಲ ಕ್ಲೀನ್ ಹ್ಯಾಂಡ್. ಅವ್ರು ಬಂದಿಲ್ಲ. ನಮ್ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ತರ ಜೈಲ್ಗೆ ಹೋಗಿ ಬಂದಿಲ್ಲ ಸರ್. ನಾವು ಅವ್ರ ತರ ಜೈಲ್ಗೆ ಹೋಗಿ ಬಂದಿಲ್ಲ ಸರ್. ಅವ್ರು ಹೇಳಿದ್ರಲ್ಲ ಸೈಟ್ಗಳೆಲ್ಲ ತಗೊಂಡಿದ್ದಾರೆ ಅಂತ.
ಮೋದಿ ಅವ್ರು ಹೇಳಿದ್ರಲ್ಲ ಎಲ್ಲ ರೇಟ್ಗಳು ಕಮ್ಮಿ ಮಾಡ್ತೀನಂತ, ಸೈಟ್ಗಳು ತಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ ಮೋದಿ ಅವರು ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ಬಿಟ್ಟು ಒಂದೇ ಸಲ 1 to 12 ಸೈಟ್ಗಳು ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಂತ. ಮಾಡ್ಕೊಂಡವ್ರ ಸರ್ ಕೇಳಿ ಸರ್, ನಮ್ದು ಕ್ಲೀನ್ ಹೇಳಿ ಸರ್, ನಮ್ದು ಸಿದ್ದರಾಮಯ್ಯ ಸಾಹೇಬ್ರದ್ದು. ಇವಾಗ ಎಲ್ಲರೂ ಹೇಳ್ತಾರಲ್ಲ ಕಾಂಗ್ರೆಸ್ ಹಂಗೆ ಹಿಂಗೆ ಅಂತ. ಇವಾಗ ಹೆಣ್ಮಕ್ಳು ಅವ್ರು ಬಂದಿರೋರು ಹೆಣ್ಮಕ್ಳೇ ಅಲ್ವಾ? ಎಲ್ಲ ಇವಾಗ ಬಿಟ್ಟು ಓಡಾಡ್ತಿರೋ ಬಸ್ಸಲ್ಲಿ ಬಿಟ್ಟಿರೋ ಬಸ್ಸಲ್ಲಿ ತಾನೇ ಬರ್ತಿರೋದು. ಯಾಕೆ ಅವ್ರು ಬಂದಿಲ್ವಾ ನೀವು? ಸರ್ ಯಾರು ಇರಲಿ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಇದು ಎಲ್ಗಾರು ಕೊಡ್ಲಿ, ಅದೇ CBI ತನಿಖೆ ಅಂತ ಕೊಡ್ತಾರೆ, ಕೊಡ್ಲಿ, ಅವ್ರನ್ನೂ ಕೊಡ್ಲಿ, BJP ಅವ್ರನ್ನೂ ಕೊಡ್ಲಿ, ಕಾಂಗ್ರೆಸ್ ಅವ್ರನ್ನೂ ಕೊಡ್ಲಿ, ಯಾರು ಅನ್ಭವಿಸ್ಲಿ ಬಿಡಿ. ನಾನು ಹೇಳೋದು 21ರಲ್ಲಿ ಆಗಿರೋದು ಇದು. 21ರಲ್ಲಿ BJP ಸರ್ಕಾರ ಐತಲ್ಲ, ಯಾಕೆ ಅವಾಗ ಕೊಡ್ಲಿಲ್ಲ? ಅವಾಗ ಕಣ್ಣಿರ್ಲಿಲ್ವಾ? ಹಂಗಾರೆ ನೀವೆಲ್ಲ ಭ್ರಷ್ಟ, BJP ಅವರೆಲ್ಲ ಭ್ರಷ್ಟ. ನೀವೇ BJP ಕೊಡ್ಬೋದಿಲ್ಲ, ನಾವೇನು ಕೊಡ್ಬೇಡಿ ಅಂತ ಹೇಳಿದ್ವಿ ಕಾಂಗ್ರೆಸ್ ಅವರು. ಯಾಕೆ ಇವ್ರಿಗೆ BJP ಅವ್ರಿಗೆ ಅಷ್ಟ ಕುಂಕುಮ ಅಂದ್ರೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅಷ್ಟ ಕುಂಕುಮ ಹೆಂಗೆ ಕೊಡ್ತಾರೆ, ಅಷ್ಟೊಂದು ಸೈಟ್ ನಾವು ಎಷ್ಟರ ಕೊಡ್ಬೋದು, ಇಷ್ಟೇ ಸೈಟ್ ಕೊಡಬೇಕು ಅನ್ನೋದು ಇದೆಯಾ? ಯಾವ ಕಾನೂನಲ್ಲಿ ಇದೆಯಾ? ತೋರಿಸಿ. ಹೆಂಗೆ ಹೇಳ್ತೀರಾ ನೀವು? ಸುಮ್ಮನೆ ವಿರುದ್ಧ ಅಲ್ಲ. ಈಗ ಮುಂಚ ಮಾತಿದ್ರೆ ದಲಿತರಣ ಅಂತ ಹೇಳ್ತಾರಲ್ಲ, ಬೋವಿ ಹಗರಣ ಯಾರು ಮಾಡಿದ್ದು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ 220 ಕೋಟಿ ಹಗರಣ ಯಾರು ಮಾಡಿದ್ದು? ನೀವೇ 4,000 ಕೋಟಿ ಹಗರಣ ಮಾಡಿದ್ರೆ ಆರೋಗ್ಯದಲ್ಲಿ ನಾಟಕ ಮನ ಬರೋದು ನಿಮ್ಗೆ. ಗೆಳದ ಮೇಲೆ ಸವಾಲ್ ಮಾಡ್ತಾರಲ್ಲ ನೀವು, ಗೆಳದ ಮೇಲೆ ಹಣ ಮಾಡಿದ್ರೆ ನೀವು ನಾಟಕ ನಿಮ್ಗೆ ಯಾಕೆ JDS ಅವ್ರು ಬೋಗಿ ಹಗರಣ ಮಾಡಿದ್ರಲ್ಲ, ಯಾಕೆ ಅದು ಮಾಡಲಿಲ್ಲ? ಅಲ್ಲ ಇವಾಗ JDS ಅವರು BJP ಅವರಿಗೆ CBI ಕೊಡಿ ಪ್ರಕರಣ ಅಂತಾರಲ್ಲ. ಕುಮಾರಸ್ವಾಮಿ ಅವರ ಜಂತ್ಕಲ್ ಮೈನಿಂಗ್ ಹಗರಣವನ್ನು CBI ಕೊಟ್ಟಿದ್ರ? ಇವರು CBI BJP ಅವರು ಅಧಿಕಾರದಲ್ಲಿದ್ರಲ್ಲ, ಯಾಕೆ ಕೊಡ್ಲಿಲ್ಲ? ನರೇಂದ್ರ ಮೋದಿ ಅಧಿಕಾರದಲ್ಲಿದ್ದಾರಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕಂದ್ರೆ ಇವರು ಚಡ್ಡಿ ದೋಸ್ತುಗಳು. ಅದಕ್ಕೆ ಕುಮಾರಸ್ವಾಮಿ ಅವರ ಪ್ರಕರಣ ಜಂತ್ಕಲ್ ಮೈನಿಂಗ್ ಹಗರಣವನ್ನ ಮುಚ್ಚಿಟ್ಟಿದ್ದಾರೆ ಇವರು. CBI ಕೊಡಕ್ಕೆ ಹೇಳಿ. ಇವಾಗ BJP ಅವರು ಅಧಿಕಾರದಲ್ಲಿದ್ದಾರಲ್ಲ, ನರೇಂದ್ರ ಮೋದಿ ಅವರು 10 ವರ್ಷದಿಂದ ಅಧಿಕಾರದಲ್ಲಿದ್ದಾರಲ್ಲ, ಯಾಕೆ ಕೊಟ್ಟಿಲ್ಲ? ಅದನ್ನ ಕೇಳಿ, ಅವ್ರಿಗೆ ಕೇಳಿ. ಜಂತ್ಕಲ್ ಮೈನಿಂಗ್ ಹಗರಣ ಕೊಡ್ತಾರ ಕೇಳಿ. ಆರೋಪವನ್ನು ಮಾಡ್ತಿದ್ದಾರೆ. ದಲಿತರ ಜಮೀನನ್ನ ಬಾಮೇದಿನ ಹೆಸರಿನಲ್ಲಿ ಇವರು ಪರ್ಚೇಸ್ ಮಾಡಿ ಅರಿಶಿನ ಕುಂಕುಮದ ಹೆಸರಿನಲ್ಲಿ ಅವರ ಪತ್ನಿಗೆ ಕೊಡಿಸಿದ್ದಾರೆ. ಅದ್ರ ಹಿಂದೆನೂ ಕೂಡ ಇವರೇ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ತಪ್ಪು ಕಂಡಿದೆ, ಗೊತ್ತಿದೆ ಅಂತ ಕೂಡ್ರೆ ವಿಜಯನಗರದಂತಲ್ಲಿ ನಿವೇಶನ ಕೊಡ್ತಿದ್ದಾರಂತ ಕೂಡ ಯಾಕೆ ಕೊಟ್ಟರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಅದಕ್ಕೆ ಉತ್ತರ ಕೊಡಿ ಸರ್. ಇವಾಗ ಇವರು ದಲಿತರ ಜಮೀನು SC ST ಜಮೀನು ಅಂತಾರಲ್ಲ, 1964 ಸ್ವಯಾರ್ಜಿತ ಅಂತ ಆಗಿದೆ. ಸ್ವಯಾರ್ಜಿತ ಶಿವಗಂಗಾ ಜವರಾ ಅಂತವ್ರಿಗೆ ಸ್ವಯಾರ್ಜಿತ ಅಂತ ದಾಖಲೆಗಳಿದೆ. ಇವರು ಮೂರ್ಖರು, ಇವ್ರಿಗೆ ನಾಲೆಜ್ ಇಲ್ಲ. ಸುಮ್ಮನೆ ಆರೋಪ ಮಾಡೋದು ಬಿಟ್ರೆ ಇವ್ರ ತಲೆಯಲ್ಲಿ ಏನು 2 ಅಕ್ಷರ ಇಲ್ಲ, ಆರೋಪ ಮಾಡ್ತಾರೆ. ಅದು ಸ್ವಯಾರ್ಜಿತ ಅರ್ಶಿನ ಕುಂಕುಮ ಕೊಟ್ಟಿರೋ ಜಮೀನು, ಅದು ಅವ್ರ ಹಕ್ಕನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನೂ ಇಲ್ಲ ಸರ್. ಇಲ್ಲಿ ನಮ್ಮ ಹಕ್ಕನ್ನ ನಾವು ಪಡ್ಕೊಂಡಿದ್ದೀವಿ. ಇವರು ಅದೇನು ಹೇಳ್ತಾರೆ, 3 ಬಿಟ್ಟು ಊರಿಗೆ ದೊಡ್ಡವರು ಅಂತ ಸಾವಿರಾರು ಹಗರಣಗಳು ಮಾಡಿಬಿಟ್ಟು ಇವತ್ತು ನಿಜ ಮಾಡಕ್ ಕೊಡ್ತಾರೆ. ಸುಮಾರು 21 ಹಗರಣಗಳನ್ನ ಮಾಡಿದ್ದಾರೆ. ಅದನ್ನ ಇವಾಗ ಒಂದೊಂದೇ ಬಯಲಿಗೆಳಿತೀವಿ. ಬೋವಿ ಹಗರಣದಲ್ಲಿ ಈಗಾಗಲೇ ಅಧಿಕಾರಿ ಅರೆಸ್ಟ್ ಆಗಿದ್ದಾರೆ. ಪಾದಯಾತ್ರೆ ಹೊರಟಿದ್ದಾರೆ ನಿಮ್ಮ ವಿರುದ್ಧ ಸರ್. ಪಾದಯಾತ್ರೆ ಯಡಿಯೂರಪ್ಪನ್ನು ಕರ್ಕೊ ಬರ್ಬೇಕು. ಕುಮಾರಸ್ವಾಮಿ ಅವರು ಬರ್ಬೇಕು ಪಾದಯಾತ್ರೆಯಲ್ಲಿ. ಇವ್ರು ಮಾಡೋದಲ್ಲ, ಅವರು ಬರ್ಬೇಕು. ವಿಜೇಂದ್ರ ಬರ್ತಾರಾ? ವಿಜೇಂದ್ರ ಪಾದಯಾತ್ರೆ ಮಾಡ್ತಾರೆ. ಅವ್ರ ಅಕ್ಕನ ಮಗನಿಗೆ ಸೈಟ್ ಹೋಗಿದೆ, ಅವ್ರ ಅಕ್ಕನ ಮಗನಿಗೆ ಸೈಟ್ ಕೊಟ್ಟಿದ್ದಾರೆ. ಅವ್ರು ಬರ್ತಾರ ಕೇಳಿ. ವಿಜಯೇಂದ್ರ ದೊಡ್ಡ ಕಾರಣ ಅವ್ರ ಅಪ್ಪ ಜೈಲಿಗೆ ಹೋಗೋಕ್ಕೆ. ಅವ್ರಿಗೆ ಯಾವ ನೈತಿಕತೆ ಇದೆ ಪಾದಯಾತ್ರೆ ಮಾಡೋಕ್ಕೆ? ಕುಮಾರಸ್ವಾಮಿ ಮನೆಗೆ ಹೋಗಬೇಕು, ಕುಮಾರಸ್ವಾಮಿ ಯಡಿಯೂರಪ್ಪ ಮನೆಗೆ ಪಾದಯಾತ್ರೆ ಹೋಗಬೇಕು. ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಭ್ರಷ್ಟಾಚಾರದ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅವರೇ ದೊಡ್ಡ ಭ್ರಷ್ಟಾಚಾರದ ಕೋಪಿಯಾಗಿ ಕೂತಿದ್ದಾರೆ. ಈಗ 420 ಇವಾಗ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ಇವಾಗ ಯಡಿಯೂರಪ್ಪ CM ಇತಿಹಾಸ, ಕರ್ನಾಟಕ ಇತಿಹಾಸದಲ್ಲಿ ಒಬ್ಬ CM ಜೈಲಿಗೆ ಹೋಗಿದ್ದು ಇದೇ ಫಸ್ಟು. ಹಿಸ್ಟ್ರಿಯಲ್ಲಿ ಬರೆದಿರಬೇಕು. ನಮ್ಮ ಸಿದ್ದರಾಮಯ್ಯ ಮಣ್ಣಿನ ಟಿವಿಗೆ ಹೇಳಿದ್ರು, TV 9ನಲ್ಲಿ ಯಾವುದು ಅಕ್ರಮ ಇಲ್ಲ, ಇದು ಯಾವುದೇ ಇಲ್ಲ. ಇದು ಮನೆ ಹೇಳಿದ್ದಾರೆ. 2004 ನಮ್ಮ ಮೈಸೂರು ಡೆವಲಪ್ ಆಗಿತ್ತಾ? ಬೆಂಗಳೂರು ಡೆವಲಪ್ ಆಗಲಿಲ್ಲ. 2004 ಮೈಸೂರು ಡೆವಲಪ್ ಆಯ್ತಾ? ಸುಮ್ಮನೆ ಇವರೆಲ್ಲ ಯಡಿಯೂರಪ್ಪನು ಇವರು ನಮ್ಮ ಕುಮಾರಸ್ವಾಮಿ ಇಬ್ಬರು ಭ್ರಷ್ಟರು.
ಸರ್ ಈ ಮೂರು ಪಾರ್ಟಿಗಳು ತೊಂದರೆಯಲ್ಲಿ ಸರ್, ಕಾರ್ಯಕರ್ತರು ಬಲಿಯಾಗಬಾರ್ದು, ತನಿಖೆ ಹೊರ ಬರಬೇಕು, ತಪ್ಪಿತಸ್ಥರು ಇದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅದು ಕುಮಾರಸ್ವಾಮಿ ಆದ್ರೂ ಸರಿ, ಸಿದ್ದರಾಮಯ್ಯ ಆದ್ರೂ ಸರಿ, ಬಿಜೆಪಿ ವಿಜಯೇಂದ್ರ ಸರಿ, ಯತ್ನಾಳ್ ಸರಿ, ಇದಕ್ಕೆ ರಿಟೈರ್ಡ್ ಜಸ್ಟಿಸ್ ಇಡೋದು ಇಲ್ಲ CBIಗೆ ವಹಿಸ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವೇನು ಕಳ್ತನ ಮಾಡಿಲ್ಲ. ಬಿಜೆಪಿ JDS ತರ ಕಳ್ತನ ಮಾಡಿಲ್ಲ. ಭ್ರಷ್ಟಾಚಾರ ಪಕ್ಷದ ಇಬ್ರು ಇವಾಗ ಸೇರ್ಕೊಂಡು ಅವರು ತೂತ್ ಮುಚ್ಕೊಳ್ಳೋಕೆ ಸರ್ಕಾರ ನಡೆಸ್ತಾವ್ರ ಅಷ್ಟೇ. ನಾವು ಎಲ್ಲಾದ್ರೆ CBI ಕೊಡ್ಬೇಕಂತ ಹೇಳ್ತಾ ಇದೀವಿ ಸರ್. ಕಾನೂನು ರೀತಿಯಾಗಿ ಯಾರು ಮೂಡಾದಲ್ಲಿ ನಿವೇಶನ ತಗೊಂಡಿಲ್ವೋ ಅವ್ರದ್ದೆಲ್ಲ ಸರ್ಕಾರ ವಶಪಡಿಸ್ಕೊಂಡು ಬಡವ್ರಿಗೆ ಹಂಚಬೇಕು ಅಂತ ನಾನು ಬೇಡಿಸ್ತೀನಿ ಸರ್. ಇದೆಲ್ಲ CBI ಕೊಟ್ಬಿಟ್ಟು ಎನ್ಕ್ವೈರಿ ಕ್ಲಿಯರ್ ಮಾಡ್ಬೇಕು. ಇದಿಷ್ಟೇರಲ್ಲ ಯಾವುದು ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಪುಂಗಿ ಊದ್ತಾ ಇರೋ ಕತೆ ಇವ್ರದ್ದು, ಸಿದ್ದರಾಮಯ್ಯದವ್ರದ್ದು. ಇವಾಗ ಇವ್ರು ಏನು ಮಾಡಿಲ್ಲ ಅಂದರೆ ಆರಾಮಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡಬಹುದಾಗಿತ್ತಲ್ಲ. 2-3 ಸೈಟ್ ತಗೋಬಹುದಾಗಿತ್ತು. 14 ಸೈಟು 14 ಸೈಟ್ ಯಾಕೆ ತಗೋಬೇಕು? ಸಿದ್ದರಾಮಯ್ಯನವರು ಬಂದ ಮೇಲೆ ಈ ಹಗರಣಗಳು ಸುರುಮಳೆ ಆಗ್ತಾ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಹಗರಣಗಳು ಸುರುಮಳೆ ಮೂಡೋದು, ಇದೊಂದು ಇನ್ನೊಂದು ಮತ್ತೊಂದು. ಇವರು ಹೇಳ್ತಾರಲ್ಲ ಅಫಿಷಿಯಲ್ ಅಂತ, ಇವತ್ತು ಕಲ್ಲೇಶು ಭ್ರಷ್ಟ ಅಧಿಕಾರಿ ಅಂತ ಅವರೇ ಸಸ್ಪೆಂಡ್ ಮಾಡಿದ್ರು. ಅವ್ರು ತಗೊಂಡು FIR ಹಾಕ್ತಾರೆ ಇವರು. ಏನಂತ ಹೇಳೋಣ ಸರ್? ಸಿದ್ದರಾಮಯ್ಯನವರಿಗೆ ಅವರು ಭ್ರಷ್ಟ ಅಲ್ಲ ಅಂತ ನೈತಿಕತೆ ಇದ್ರೆ ಈ ಹಗರಣ CBI ವಹಿಸ್ಬಿಟ್ಟು ಗೃಹಲಕ್ಷ್ಮಿ ಅಣ್ಣ ಅಂತವ್ರಲ್ಲ, ನಾನೊಬ್ಬ ವಿದ್ಯಾರ್ಥಿ. 2 ವರ್ಷ ಹಿಂದೆ ನನಗೆ 15,000 ಸ್ಕಾಲರ್ಶಿಪ್ ಬರ್ತಿತ್ತು. ಈಗ ಬರೀ 4,000 ಬರ್ತಿದೆ. ಈ ಗೃಹಲಕ್ಷ್ಮಿ ನಮ್ಗೆ ಏನಕ್ಕೆ ಬೇಕಿತ್ತಾ? ನಮ್ಮ ವಿದ್ಯಾರ್ಥಿ ಅನ್ನೋನೆಲ್ಲ ನುಂಗ್ತಿದ್ದಾರೆ ಅಂತ ಭ್ರಷ್ಟ ಕಾಂಗ್ರೆಸ್. ಮೂಡ ವಿಚಾರದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಪುಣ್ಯಾತ್ಮ ಕುಮಾರಸ್ವಾಮಿ CM ಆಗಿದ್ದಂಥ ಕಾಲದಲ್ಲಿ ಸಾರಾಯಿ ಲಾಟ್ರಿ ಮನ್ನಾ ಇರ್ಬೋದು, ಮತ್ತು ಫ್ಲೈಓವರ್ಗಳಿರ್ಬೋದು, ಅಭಿವೃದ್ಧಿ ಕಡೆ ಚಿಂತನೆ ಮಾಡ್ತಿದ್ರು. ಈ ದರಿದ್ರ ಕಾಂಗ್ರೆಸ್ ಬಂದು ಬರೀ ಹಗರಣಗಳೇ ಸರ್. ಈ ಕಾಂಗ್ರೆಸ್ನ ತೊಲಗಿಸೋವರೆಗೂ ಈ ರಾಜ್ಯದ ಜನ ಹೋರಾಟ ಮಾಡಬೇಕು ಸರ್, ದಯವಿಟ್ಟು. ಯಾಕೆಂದರೆ ಒಂದಲ್ಲ ಎರಡಲ್ಲ, ಬರೀ ಬೆಳಗ್ಗೆ ಇದ್ರೆ ಹಗರಣ. ಕುಮಾರಣ್ಣ CM ಆದಂಥ ಸಂದರ್ಭದಲ್ಲಿ 100 ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು. ಇವತ್ತು ನಿಜವಾಗ್ಲೂ ಇವ್ರನ್ನ ತೊಲಗೋವರೆಗೂ ನಾವು ಹೋರಾಟ ಮಾಡಬೇಕು ಅಂತೇಳಿ ನಾನು ಈ ರಾಜ್ಯ ಜನಕ್ಕೆ ಕರೆ ಕೊಡ್ತೀನಿ ಸರ್. ಒಂದು ನಿಮಿಷ ಎಲ್ಲರೂ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಯೋಜನೆ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳಿ. ಯೋಜನೆ ಅಂದರೆ 10 ರೂಪಾಯಿ ಕೊಟ್ಟರೆ ಯೋಜನೆ ಅಲ್ಲ. ತಿಳ್ಕೊಳ್ಳಿ. ಒಂದೇ ಸೆಕೆಂಡ್, ನಾನು ಮಾತಾಡಿಲ್ಲ. ನನ್ನ ಹೆಸರು ಪ್ರದೀಪ್ ಅಂತ, ನಮ್ಮೂರು ದಾವಣಗೆರೆ. ನಾನು ರೈತರು ವಂಶದನು ಸರ್. ಒಂದೇ ನಿಮಿಷ. ರೈತರು ವಂಶನು. ರೈತರು ಬಡವರಿದ್ದಾಗ ಸಾಲ ಮನ್ನಾ ಮಾಡಿದ್ರೆ ಯಾರು? ಇವರು ಮಾಡಿದ್ರ? ಈಗ ಮಾತಾಡೋಣ. ಒಂದೇ ನಿಮಿಷ. ಮೂಡ ಪ್ರಕರಣದಲ್ಲಿ ತನಿಖೆ ಆಗ್ಬೇಕು ಎಲ್ಲರದು. ಕುಮಾರಸ್ವಾಮಿ ಆಗ್ಬೇಕು ಸರ್. ತಪ್ಪು ಮಾಡಿದವ್ರು ಯಾರೇ ಆಗಿರಲಿ ಸರ್, ಅವ್ರು ಶಿಕ್ಷೆ ಆಗ್ಬೇಕು ಸರ್. ಈಗ ಏನ್ ಗೊತ್ತಾ, ಒಂದು ಕೋಲಿದ್ರೆ ಅವ್ರಿಗೂ ಅದೇ ಕೋಲಲ್ಲಿ ಹೊಡಿಬೇಕು, ನಮಗೂ ಅದೇ ಕೋಲಲ್ಲಿ ಹೊಡಿಬೇಕು. ವೆರಿ ಗುಡ್. ಧರ್ಮಗಳ ಒಳ ಜಗಳ ತಂದಕ್ಕೆ ಅಲ್ಪಸಂಖ್ಯಾತ ಮತ್ತು ಹಿಂದೂ ಅಂತ ಹೇಳ್ಬಿಟ್ಟು ನೀವು ಸಂಚು ಮಾಡಿದ್ರಲ್ವಾ? ಯಾವ ಒಬ್ಬ ಮುಸ್ಲಿಂಗೆ ನೀವು ಮೂಡಾದಲ್ಲಿ ಸೈಟ್ ಕೊಟ್ಟಿದ್ದೀರಾ? ಫಸ್ಟ್ ಅದನ್ನ ಹೇಳ್ರಿ. ಈ ತರವಾಗಿ ಹಿಂದೂ ಮುಸ್ಲಿಂ ಯಾರಿಗೆ ಕೊಟ್ಟಿದ್ದೀರಿ ಸಚಿವರೇ? ನಿಮ್ಮ CM ಯಾರಿಗೆ ಕೊಟ್ಟಿದ್ದಾರೆ ಬಡವರಿಗೆ ಅಂತ ಕೇಳ್ತೀರಾ ಸೈಟು? ಇದು ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಇದೆ. ಇನ್ನೆಲ್ಲ ನಮಗೆ ಕೊಡ್ತಾರೆ ಸರ್. ಅವ್ರಿಗೆ ಸಾಕಾಯ್ತಲ್ಲ ಸರ್. ಒಬ್ಬ ಅಲ್ಪಸಂಖ್ಯಾತರ ಮಂತ್ರಿಗಳಿಗಾಗ್ಲಿ ಬಡವ್ರಿಗಾಗ್ಲಿ ಒಂದು ಸೈಟ್ BDNL ಇವತ್ತು ನಮ್ಮ ಪಾದಯಾತ್ರೆ ಹೋರಾಟ ಬಂದ್ಬಿಟ್ಟು ಬರೀ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕಂತಲ್ಲ, ಇಡೀ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನ ಅವರೇ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ, BJP ಇದ್ದಾಗ ಅವ್ರು ಮಾಡ್ಕೊಂಡಿದ್ದು, ಕಾಂಗ್ರೆಸ್ ಇದ್ದಾಗ ಮಾಡಿದ್ದು, ಎಲ್ಲರ ವಿರುದ್ಧನೂ ಇದು ಪಾದಯಾತ್ರೆ ಅಲ್ಲ. ಇವತ್ತು ವಿರುದ್ಧ ಅಂತಲ್ಲ, ಇವತ್ತು CBIಗೆ ತನಿಖೆ ಕೊಡ್ಲಿ. ಯಾರ್ಯಾರು ಬಯಲಿದೆ ಎಲ್ಲ ಹೊರಗಡೆ ಬರ್ಲಿ. ಅಲ್ಲ, ನೀವು ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ್ ಖರ್ಗೆನ CM ಮಾಡಿ ನೋಡಿ ಫಸ್ಟು. ಎಸ್ ಸರ್. ಇಲ್ಲ, ಖಂಡಿತವಾಗ್ಲೂ ಪಾದಯಾತ್ರೆ ಮಾಡ್ತೀವಿ. CBIಗೆ ತನಿಖೆ ಅವ್ರು ಒಪ್ಪಿಸಲೇಬೇಕು. ಎನಿ ಕಾಸ್ಟ್ ಬಡವರಿಗೆ ಮತ್ತು ಮೂಡಾದಲ್ಲಿ ಯಾರ್ಯಾರಿಗೆ ಅಂದರೆ ಅರ್ಹರಿಗೆ ಸೈಟ್ ಸಿಗಲೇಬೇಕು ಸರ್. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡುತ್ತೆ ಮತ್ತು ಪ್ರತಿಪಕ್ಷವಾಗಿ ಒಂದು ಕೆಲಸ ಮಾಡುತ್ತೆ. ಅದುವರೆಗೂ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಆರೋಪ ಬಂದಿರೋದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವವರೆಗೂ ತಾವು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಒಂದು ತನಿಖೆಗೆ ಸಹಕರಿಸಬೇಕಂತ ನಾನು ಮಾಡ್ತೀನಿ ಸರ್. ಯಾವುದೇ ಪಕ್ಷ ಇರಲಿ ಸರ್, ತನಿಖೆ CBIಗೆ ವಹಿಸಿ, ಇಲ್ಲಾಂದ್ರೆ ನ್ಯಾಯವಾಗಿ ತನಿಖೆ ಮಾಡಿಬಿಟ್ಟು ಯಾರೇ ಆಗಿರ್ಲಿ ನ್ಯಾಯವನ್ನ ಕೊಡಿಸೋಂತಹ
ಕೆಲಸ ಮಾಡ್ಲಿ. ಈ ಮೂಢ ಹಗರಣದಲ್ಲಿ ಏನಾಗಿದೆ ಅದು ನ್ಯಾಯಯುತವಾಗಿ ನಡೀಲಿ ಅಂತ ನಾನು ಕೇಳಿ. ಮೂಢ ಹಗರಣದಲ್ಲಿ ಸಿಬಿಐ ತನಿಖೆ ಆಗ್ಬೇಕಾ? ಸಿಬಿಐ ತನಿಖೆ ಆಗ್ಲಿ, ಸಿದ್ದರಾಮಯ್ಯ ಪಾತ್ರ ಇದ್ರಲ್ಲಿ ಏನು ಆಗಲ್ಲ. ನಮ್ಮ ಸಾಹೇಬರಿಗೆ 5 ವರ್ಷ ಕಂಟಿನ್ಯೂ ಆಗಿ ತನಿಖೆ ಆಗ್ತಾ ಇದೆ. ಇನ್ನೆರಡು ದಿನ ಇದ್ರೆ ಇವ್ರ ನಾಯಕರೆಲ್ಲ ಜೈಲ್ಗೆ ಹೋಗ್ತಾರೆ. ಇವಾಗ ಅವ್ರು ಹೇಳ್ತಾರಲ್ಲ ಅವ್ರು ಏನು ಹೇಳಿದ್ರು, ರೈತರಿಗೆ ಸಾಲ ಮನ್ನಾ ಮಾಡ್ತಂದ್ರು. ಇದೇ ಬಿಜೆಪಿ ಗೌರ್ಮೆಂಟ್ ಸಿದ್ದರಾಮಯ್ಯ ಕೇಳಿದ್ದಕ್ಕೆ ಟೈಪಿಂಗ್ ಮಾಡೋ ಮಿಷಿನ್ ಇದೆ ನಮ್ಮ ಹತ್ರ, ಪ್ರಿಂಟಿಂಗ್ ಮಾಡೋದು. ಕಾಂಗ್ರೆಸ್ ಭ್ರಷ್ಟಾಚಾರದ ಮಸಿಯಿಂದ ಹೊರಗಡೆ ಬಂದೇ ಬರುತ್ತೆ. ಬಿಜೆಪಿಗೂ ಜೆಡಿಎಸ್ಗೂ ಮುಖಭಂಗ ಆಗ ಇನ್ನೆರಡು ತಿಂಗಳಲ್ಲಿ ಸರ್ಕಾರ ರಿಸರ್ವೇಶನ್ ವಿಷಯದಲ್ಲಿ ಮಾತಾಡಿ ಕಾಂಗ್ರೆಸ್ನವರು ಮುಸ್ಲಿಂಗೆ ಟ್ಯೂಬಿಲ್ಗೆ ಉಪ್ಪು ತಿಂದು ನೀರು ಕುಡಿಯಲೇಬೇಕು. ಕೊಡಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಜೈಲ್ಗೆ ಹೋಗ ತೋರ್ಸ್ಕೊಟ್ಟಿದ್ದೆ ಪಿತಾಮಹ ಕಾಂಗ್ರೆಸ್. ಸಿಬಿಐ ಕೊಡಕ್ಕೆ ಈ ಸರ್ಕಾರಕ್ಕೆ ತಾಕತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ಭ್ರಷ್ಟಾಚಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿಬಿಐಗೆ ಇಲ್ಲದ ಮುಖ್ಯಮಂತ್ರಿ ವಾಲ್ಮೀಕಿ ಕೋಟಂಡಿ ಕಾಂಗ್ರೆಸ್ ತನಿಖೆ ಆಗ್ಬೇಕು, ತನಿಖೆ ಆಗ್ಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತನಿಖೆ ಗೋ ಬ್ಯಾಕ್. ಮುಖ್ಯಮಂತ್ರಿ ರಾಜೀನಾಮೆ ಬಿಜೆಪಿ ರಾಜ್ಯ ಜನರಿಗೆ ಮೋಸ ಕಾಂಗ್ರೆಸ್ ನೋಡಿದ್ರಲ್ಲ, ಮೂಢ ಎಂಬ ಒಂದೇ ತಾಯಿಯ ಮಕ್ಕಳ ಭ್ರಷ್ಟಾಚಾರದ ವಿಚಾರವನ್ನು ಮೂರೂ ಪಕ್ಷದವರು ಹಂತವಾಗಿ ತಮಗೆ ಬೇಕಾದ ರೀತಿ ಕಲರ್ ಆಗಿ ವಾದವನ್ನು ಮಾಡಿದರು. ಇಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗಬೇಕಾಗಿದೆ. ಯಾರೇ ತಪ್ಪು ಮಾಡಿದರೂ ಕೂಡ ಈ ದೇಶದ ಕಾನೂನು ವ್ಯವಸ್ಥೆ ಎಲ್ಲರಿಗೂ ಕೂಡ ಸಮಾನವಾದ ನ್ಯಾಯವನ್ನು ಕೊಡಬೇಕಾಗಿದೆ. ಬಿಜೆಪಿಯವರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ, ಬಿಜೆಪಿಯವರು ಕೂಡ ಹಗರಣದಲ್ಲಿದ್ದಾರೆ, JDSನವರು ಕೂಡ ಇದ್ದಾರೆ ಮತ್ತು ಕಾಂಗ್ರೆಸ್ನವರು ಇದ್ದಾರೆ. ಹಾಗಾಗಿ ಇಲ್ಲಿ ಬಡವರ ಪರವಾದ ಧ್ವನಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಈ ದೇಶದ ಭ್ರಷ್ಟಾಚಾರದ ವ್ಯವಸ್ಥೆ ಸಾರ್ವತ್ರಿಕ ಆಗ್ತಿರ್ತಕ್ಕಂಥದ್ದು ದುರಂತ ಅಂತಲೇ ಹೇಳ್ಬೋದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಜನಮನದಲ್ಲಿ ನಾನು ಭಾಗಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತೀರಿ ನ್ಯೂಸ್ 18 ಕನ್ನಡ.